ಆದ್ರೆ ಇವತ್ತವಳು ಸುಖವಾಗಿ ಸಂತೋಷವಾಗಿ ಜೀವನ ನಡೆಸ್ತಾ ಇದ್ದಾಳೆ. ನಿನ್ನ ಹತ್ರ ಇರೋ ಪಂಚೆಗಳಲ್ಲಿ ಒಂದು ಕ್ಲಾಸ್ ಪಂಚೆನ ಈ ಉತ್ತರ ಕುಮಾರನ ಕೊಡು. ಇವರ ಫೋಟೋಗೆ ಹೂವಿಟ್ಟು ಕಣ್ಣಿಗೆ ಒತ್ಕೊಳ್ಳದೆ ಒಂದು ಹನಿ ನೀರು ಕೂಡ ಬೆಳಿಗ್ಗೆ ಕುಡಿಯಲ್ಲ. ನನಗೆ ಇಬ್ಬರು ಮಕ್ಕಳು. ಆಕೆ ಅಮೆರಿಕಾದ ಕ್ಯಾಲಿಫೋರ್ನಿಯಾದಲ್ಲಿದ್ದಾಳೆ. ಇದು ನಾನು ಇತ್ತೀಚೆಗೆ ಮಾಡ್ತಿರೋ ಅಂತ ಶ್ರೀರಸ್ತು ಶುಭಮಸ್ತುನಲ್ಲಿ ಧಾರಾವಾಹಿನಲ್ಲಿ ಆ ಪಾತ್ರ. 1997ರಲ್ಲಿ ಈ ಮನೆಗೆ ಬಂದ್ವಿ. ನನ್ನ ಹಿಂಸೆಗಳನ್ನೆಲ್ಲ ತಡ್ಕೊಂಡು ನನ್ನ 2 ಮಕ್ಕಳ ತಾಯಿಯಾಗಿ ನನ್ನ 3 ಜನ ಮೊಮ್ಮಕ್ಕಳ ಅಜ್ಜಿಯಾಗಿದ್ದಾಳೆ. ನನ್ನ ಮೊಟ್ಟ ಮೊದಲ ಸಿನಿಮಾ ಬಂದು ಪುಟ್ಟಣ್ಣ ಕಣಗಾಲ ಅವರ ಶುಭಮಂಗಳ ಎಂದು. ಹೂವೊಂದು ಬಳಿ ಬಂದು ತಾಕಿತು ಎನ್ನೆದೆಯ. ಅಣ್ಣಂದ್ರೆ ತಮ್ಮಂದ್ರೆ ನಮಸ್ತೆ, ಹೇಗಿದ್ದೀರಾ ಸ್ನೇಹಿತರೆ? ಹುಚ್ಚ ಸಿನಿಮಾ ನೀವೆಲ್ಲರೂ ನೋಡಿರ್ತೀರಿ, ಬಹುತೇಕರು ನೋಡೇ ಇರ್ತಾರೆ. ನಮ್ಮ ಸುದೀಪ್ ಅವ್ರಿಗೆ ಒಂದು ದೊಡ್ಡ ಬ್ರೇಕ್ ಕೊಟ್ಟಂತ ಸಿನಿಮಾ ನಮ್ಮ ಹುಚ್ಚ ಸಿನಿಮಾ. ಬಹುಶಃ ಸಿನಿಮಾ ಬಂದು 20 ವರ್ಷ ಆಗಿರ್ಬೇಕು. ಆ ಹುಚ್ಚ ಸಿನಿಮಾದಲ್ಲಿ ಸುದೀಪ್ ಅವ್ರ ಪಾತ್ರ ಎಷ್ಟು ಚೆನ್ನಾಗಿದೆಯೋ ಅದೇ ರೀತಿ ಹೀರೋಯಿನ್ ಪಾತ್ರ ಮಾಡಿದಾರಲ್ಲ, ಅವರ ತಂದೆ ಪಾತ್ರ ಮಾಡಿರೋರ ಪಾತ್ರ ಕೂಡ ತುಂಬಾ ಚೆನ್ನಾಗಿದೆ. ದೇವಸ್ಥಾನದ ಪುರೋಹಿತರ ಪಾತ್ರ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಒಬ್ಬ ಹೆಣ್ಣು ಮಗಳ ತಂದೆಯ ಪಾತ್ರ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿದಾರಲ್ಲ. ಅವ್ರು ಬೇರೆ ಯಾರು ಅಲ್ಲ ಸ್ನೇಹಿತರೆ, ಕನ್ನಡದ ಹಿರಿಯ ಕಲಾವಿದರು ನಮ್ಮ ವೆಂಕಟರಾವ್ ಅವರು ರಂಗಭೂಮಿಯ ಪ್ರತಿಭಾವಂತರವರು, ರಂಗಭೂಮಿಯಲ್ಲಿ ಕಲ್ತಂಥವ್ರವರು, ರಂಗಭೂಮಿಯಲ್ಲಿ ತುಂಬ ನಾಟಕಗಳನ್ನು ದೊಡ್ಡ ದೊಡ್ಡ ದಿಗ್ಗಜರ ಜೊತೆ ಮಾಡೋಂಥವ್ರು. ಲೈಕ್ ನಮ್ಮ ಶ್ರೀನಾಥ್, ನಮ್ಮ ಗೆಳೆತಿಮ್ಮ ಲೋಕೇಶ್ ಅವರು, CR ಸಿಂಹ, ಇವ್ರ ಜೊತೆಗೆಲ್ಲ ಇದ್ದಂಥವ್ರು. ಅವ್ರ ಮನೆಯಲ್ಲಿದೆ ಸ್ನೇಹಿತರೆ ಬನಶಂಕರಿಲಿ. ಅವ್ರ ಮನೆಗೆ ಹೋಗೋಣ, ಅವ್ರ ಬದುಕಿನ ಕಥೆ ಕೇಳೋಣ, ಅವ್ರ ಮನೆ ಹೇಗಿದೆ ಅಂತ ನೋಡೋಣ. ನಿಮಗೆ ವೆಂಕಟರಾವ್ ಅವರ ಬದುಕಿನ ಕಥೆಗೆ ಆತ್ಮೀಯವಾದ ಸ್ವಾಗತ. ಬನ್ನಿ. ಏನು ಸರ್ ನಿಮ್ಮ ತಾಯಿ ಹೆಸರು? ಭಾಗ್ಯಲಕ್ಷ್ಮಿ ಅಂತ ನಮ್ಮ ತಾಯಿಯವರು. ಇವರು ಕರ್ನಾಟಕ ಸಂಗೀತ ಪರಂಪರೆಯ ವಿದ್ವಾಂಸರಾಗಿದ್ದರು. ಇಲ್ಲಿ ಬೆಂಗಳೂರಲ್ಲಿ ಗಾಯನ ಸಮಾಜ ಅಂತ ತಾವು ಕೇಳಿರ್ಬೋದು. ಹಾಂ, ಇವರು ಒನ್ ಆಫ್ ದಿ ಫೌಂಡರ್ ಮೆಂಬರ್ಸ್. ಅದಕ್ಕೆ ಆ ಕಾಲದ ಹೌದು, ಆ ಕಾಲದ ಕರ್ನಾಟಕ ಸಂಗೀತ ವಿದುಷಿ ಭಾಗ್ಯಲಕ್ಷ್ಮಿ ಅಂತ ಇವ್ರ ಹೆಸರು. ಇವರ ಒಬ್ಬನೇ ಮಗ ನಾನು. ನನ್ನ ಇಂದಿನ ಯಾವುದಾದ್ರೂ ಒಂದು ಒಳ್ಳೆಯ ಸ್ವಭಾವ ಬುದ್ಧಿ ಇದೆ ಅಂದರೆ ಅದೆಲ್ಲ ಇವರಿಂದ ನನಗೆ ಬಂದಿರುವಂಥ ಆಸ್ತಿ. ಇವತ್ತಿಗೂ ಇವರ ಫೋಟೋಗೆ ಹೂವಿಟ್ಟು ಕಣ್ಣಿಗೆ ಒತ್ಕೊಳ್ಳದೆ ಒಂದು ಹನಿ ನೀರು ಕೂಡ ಬೆಳಗ್ಗೆ ಕುಡಿಯಲ್ಲ. ಮೊದಲದು ಹೌದು, ಅದು ಎಷ್ಟು ಹೊತ್ತು ಬೇಕಾದ್ರೂ ಆಗಿರ್ಬೋದು. ಹೌದು, ಬೆಳಿಗ್ಗೆ 6 ಗಂಟೆ ಆಗಿರ್ಬೋದು ಅಥವಾ ಮಧ್ಯಾಹ್ನ 12 ಗಂಟೆ ಆಗಿರ್ಬೋದು. ಮೊದಲು ಅವರಿಗೆ ನಮಸ್ಕರಿಸಿ, ದೇವರಿಗೆ ನಮಸ್ಕರಿಸಿ, ಎರಡನೇ ದೇವರು ಅಂತ ಇಲ್ಲಿ ಅವರಿಗೆ ನಮಸ್ಕರಿಸಿ ನನ್ನ ಕಾರ್ಯಕ್ರಮಗಳು ಏನಿದ್ರು ಶುರುವಾಗುವ. ನಮ್ಮ ತಂದೆಯವರು ಪದ್ಮನಾಭರಾವ್ ಅಂತ. ಅವರು ನಾನು ಸುಮಾರು 7 ವರ್ಷ ಆಗಿದ್ದಾಗಲೇ ಹೋಗ್ಬಿಟ್ರು, ತೀರ್ಕೊಂಡ್ರು. ಅವರು ಇಂಜಿನಿಯರ್ ಆಗಿದ್ದರು. ನೆನಪಿರೋದು ಅವ್ರ ಬಗ್ಗೆ ಅಂತಂದರೆ, ಇಡೀ ನನ್ನ ಜೀವನದಲ್ಲಿ ಅಂದರೆ ಅವರು ಇರೋವರೆಗೂ ಒಂದೇ ಒಂದು ಸಲ ಬೆಲ್ಟ್ ತಗೊಂಡು ಒಂದು ಏಟ್ ಹೊಡೆದಿದ್ರು. ಇವತ್ತಿಗೂ ನಾನು ಮರೆಯೋದಿಲ್ಲ. ಆಯಿತು, 77 ವರ್ಷ ಮೇಲಾಯಿತು. ನಮ್ಮ ಜೀವನದಲ್ಲಿ ಉಳಿಯೋದು ಅದೊಂದೇ. ನೀವು ಇನ್ನೆಷ್ಟೇ ಮುದ್ದು ಮಾಡಿದ್ರೆ ಅಥವಾ ಸಿಕ್ಕಾಪಟ್ಟೆ ಬೈತಿರೋ ಎರಡೂ ಉಳ್ಕೊಳ್ಳಲ್ಲ. ಯಾವುದೋ ಜೀವನದಲ್ಲಿ ಒಂದು ಸಲ ಘಟಿಸುತ್ತಲ್ಲ, ಆ ಘಟನೆಗಳು ಇಡೀ ಜೀವಕ್ಕೆ ತಿರುವು ಕೊಡುತ್ತೆ. ನಾವು ಅದನ್ನು ಮರೆಯೋ ಹಾಗೆ ಇಲ್ಲ. ನಿಮ್ಮ ತಂದೆಯವರ ಏಟ್ ನೆನಪಿದೆ, ಖಂಡಿತ ನೆನಪಿದೆ. ಖುಷಿಯಾಗತ್ತೆ, ಇವತ್ತಿಗೂ ಖುಷಿಯಾಗುತ್ತೆ. ಅಯ್ಯೋ ಇಷ್ಟಿದ್ದಾಗ ಹೊಡೆದಿದ್ರಲ್ವ ಅಂತ. ಆವಾಗ ಅದು ಏನು ಸಿಟ್ಟು ಬಂದಿತ್ತೋ ಅಥವಾ ಏನು ಹತ್ತಿದ್ನೋ ಗೊತ್ತಿಲ್ಲ. ಆದರೆ ಈಗ ಪುಣ್ಯಜೀವಿ ನಾನು ಅಂತ ಅನಿಸುತ್ತೆ. ನನಗನ್ಸ್ ಬಹುಶಃ ಆ ಏಟ್ ನಿಮ್ಮ ಸದಾ ಎಚ್ಚರವಾಗಿಟ್ಟಿರ್ತಾರೆ. ಖಂಡಿತ. ನಾನು ಅದೇ ಹೇಳಿದ್ದು, ನಮ್ಮ ಜೀವನದ ತಿರುವುಗಳು ಅವೆಲ್ಲ ನಾವು ಅವುಗಳನ್ನೆಲ್ಲ ಮರೆಯೋ ಹಾಗೆ. ನೈತಿಕ ಹಾದಿಯನ್ನು ಬಿಡದಂತೆ ಸದಾ ಎಚ್ಚರವಾಗಿ ಕಾಪಾಡುವ ಪೆಟ್ಟದು. ಗುಡ್ ಓಲ್ಡ್ ಡೇಸ್ ಆರ್ ಆಲ್ವೇಸ್ ಗುಡ್ ಇಫ್ ವಿ ಲುಕ್ ಅಟ್ ಇಟ್ ಫ್ರಮ್ ದಿ ಪಾಸಿಟಿವ್ ಸೈಡ್. ಅಯ್ಯೋ ಯಾಕೆ ಹೀಗಾಯಿತು ಅಂದರೆ ನೆಗೆಟಿವ್ ಆದರೆ ಅದು ಒಳ್ಳೆಯ ನೆನಪುಗಳಾಗೋಲ್ಲ. ಎಲ್ಲ ಹಳೆ ಕಹಿ ನೆನಪುಗಳನ್ನು ಮರೆಯೋದಕ್ಕೆ ಮನುಷ್ಯ ಆದವನು ಪ್ರಯತ್ನ ಪಡ್ತಾನೆ ಇರ್ತಾನೆ. ಯಾವುದಕ್ಕೂ ಖುಷಿಯಾಗಿರ್ಬೇಕು ಅಷ್ಟೇ. ಜೀವನದಲ್ಲಿ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ ಕಷ್ಟ ಸುಖಗಳು. ಆದರೆ ನೆನಪಿಟ್ಕೊಳ್ಳಬಹುದಾದ್ದು ನಾವು, ಅಥವಾ ನೆನಪು ಇಟ್ಕೊಳ್ಳೇಬೇಕು ಅಂತ ಅಂದ್ಕೊಳ್ಳೋದು ನಾವು ಬರೀ ಸವಿ ನೆನಪುಗಳನ್ನು ಮಾತ್ರ. ಅದಕ್ಕೆ ಸವಿ ನೆನಪು ಅಂತ ಹೇಳೋದು. ಕಹಿ ನೆನಪು ಹೋಗ್ತಿರುತ್ತೆ. ಪ್ರಯೋಜನ ಏನ್ರಿ? ಕಹಿ ನೆನಪಿಟ್ಕೊಂಡು ಈಗಲೂ ಕೊರಗ್ತೀರಾ?
ಏನು ಪ್ರಯೋಜನ ಕೊರಗಿ? ತಮ್ಮ ಕುಟುಂಬ ಸರ್, ತಮ್ಮ ಮಕ್ಕಳು? ನನಗೆ 2 ಮಕ್ಕಳು. ದೊಡ್ಡವಳು ಮಗಳು ಪ್ರಜ್ಞಾ ಅಂತ ಇವರ ಅವರು. ಆಕೆ ಅಮೇರಿಕಾದ ಕ್ಯಾಲಿಫೋರ್ನಿಯಾದಲ್ಲಿದ್ದಾಳೆ, ಸಾಫ್ಟ್ವೇರ್ ಇಂಜಿನಿಯರು. ಆಕೆಯ ಪತಿ ಅವರು ಸಂತೋಷ್ ಅಂಕೋಲಾ ಅಂತ, ಅವರು ಸಾಫ್ಟ್ವೇರ್ ಇಂಜಿನಿಯರು. ಅವರಿಗೆ 2 ಮಕ್ಕಳಿದ್ದಾರೆ, 1 ಗಂಡು 1 ಹೆಣ್ಣು. ಇವನು ನನ್ನ ಮಗ ಪ್ರದ್ಯುಮ್ನ ಅಂತ. ಪ್ರಜ್ಞಾ ಪ್ರದ್ಯುಮ್ನ. ನನ್ನ ಸೊಸೆ ದೇವಿನಾ ಅಂತ. ಸೊ ಇವರು ಶಿಕಾಗೋನಲ್ಲಿದ್ದಾರೆ. ಅವನು ಮೆಕ್ಯಾನಿಕಲ್ ಇಂಜಿನಿಯರು, ಅವಳು ಸಾಫ್ಟ್ವೇರ್ ಇಂಜಿನಿಯರು. ಅವರಿಬ್ಬರಿಗೆ ಒಬ್ಬ ಮಗಳು. ತಾವು ಮತ್ತು ಪತ್ನಿ. ನಾನು ನನ್ನ ಧರ್ಮ ಪತ್ನಿ. ಆದರೆ ಅವನು ಕುಗ್ಗಿ ಹೋಗೋದು ಒಂದೇ ಒಂದು ಸಂದರ್ಭದಲ್ಲಿ, ಮಗಳನ್ನ ಮದುವೆ ಮಾಡಿಕೊಟ್ಟಾಗ. ಇದು ನಾನು ಇತ್ತೀಚೆಗೆ ಮಾಡ್ತಿರೋ ಅಂಥ ಶ್ರೀರಸ್ತು ಶುಭಮಸ್ತುವಿನಲ್ಲಿ ಧಾರಾವಾಹಿನಲ್ಲಿ ಆ ಪಾತ್ರ ಅದು ಅವರೇ ಕೊಟ್ಟಿರುವಂಥದ್ದು. ಜಿ ಟಿ ವಿ ಹುಡುಗರೆ. ತಾವೇ ಕಟ್ಟಿಸ್ಕೊಂಡ ಮನೆ? ನಾನೇ ಕಟ್ಟಿಸಿಕೊಂಡ ಮನೆ ಅಂತಂದರೆ ಫಿಸಿಕಲಿ ನೋಡ್ಕೊಂಡಿದ್ದು ನನ್ನ ಪತ್ನಿ. ಕಟ್ಟುವಾಗ ಅವಳೇ ಇದ್ದಿದ್ದೆ, ಯಾಕೆಂದರೆ ನಾನು ಕೆಲಸ ಮಾಡ್ತಾ ಇದ್ದೆ. ಹಾಗಾಗಿ ನನಗೆ ಟೈಮ್ ಸಿಗ್ತಿರ್ಲಿಲ್ಲ. ಪಾಪ ನನ್ನ ಹೆಂಡ್ತಿನೇ ಬೆಳಿಗ್ಗೆ ಬಂದು ಸಾಯಂಕಾಲದವರೆಗೂ ಇಲ್ಲಿದ್ದು ಕೆಲಸದವ್ರ ಜೊತೆಯಲ್ಲಿ ಹೋರಾಡಿ ಹಾರಾಡಿ ಎಲ್ಲ ಕಟ್ಸಿದ್ರು. ಎಷ್ಟು ವರ್ಷ ಆಯ್ತು? 1997ರಲ್ಲಿ ಈ ಮನೆಗೆ ಬಂದ್ವಿ. ಇದಕ್ಕೆ ಮುಂಚೆ ನಾವು JC ರೋಡಲ್ಲಿ ಇದ್ವಿ. ಅದು ಸ್ವಂತ ಮನೆ ಆಗಿತ್ತು. ಬಟ್ JC ರೋಡು ಇಟ್ ಬಿಕೇಮ್ ಸಚ್ ಎ ಕಮರ್ಷಿಯಲ್ ಏರಿಯಾ. ಅಂದರೆ ಅಲ್ಲಿ ವಾಸ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಟೋಟಲಿ ಬರೀ ಅಂಗಡಿ ಮುಗ್ಗಟ್ಟುಗಳು ಅದೆಲ್ಲ ಶುರುವಾಯಿತು. ಹಾಗಾಗಿ ನಮ್ಮ ಮಕ್ಕಳ ಒಂದು ಹಿತದೃಷ್ಟಿಯಿಂದ ಪಾಪ ಅವ್ರಿಗೂ ಒಂದು ಅಕ್ಕಪಕ್ಕ ನೆರವು ಎಲ್ಲ ಇರಬೇಕು ಅಂತ ಅಂದ್ಬಿಟ್ಟು ಇಲ್ಲಿಗೆ ಶಿಫ್ಟ್ ಆದ್ವಿ 1997ರಲ್ಲಿ. 26 ವರ್ಷ ಆಯಿತು. ಹೌದು. ಸೊ ಈ ಮನೆ ಕಟ್ಟಿ ಸಿಲ್ವರ್ ಜೂಬ್ಲಿ ನಿಮಗೆ ಟ್ರೆಂಡಿಂಗ್ ಟೈಲ್ಸ್ ಆಗ 25 ವರ್ಷದಿಂದ ನೋಡಿ. ಅದ್ರ ಕೊಳಪಿಲ್ಲೂ ಹೋಗಿಲ್ಲ ಒಂದಿಷ್ಟು. ನಮ್ಮ JC ರೋಡ್ ಮನೆಯಲ್ಲಿ ಕಾವಿ ಹಾಕ್ತಿದ್ವಿ, ಕೆಂಪು ಕಾವಿ. ಅದು ಎಷ್ಟು ಚೆನ್ನಾಗಿರೋದು ಅಂತಂದರೆ ಅದರ ಹೊಳಪು ಅಲ್ಲಿ ನಮ್ಮ ಪ್ರತಿಬಿಂಬ ಕಾಣಿಸೋದು, ಅಷ್ಟು ಶೈನ್ ಹೊಡೆಯೋದು, ಅಷ್ಟು ರಿಫ್ಲೆಕ್ಷನ್ ಇರೋದು ಅದಕ್ಕೆ. ಇವಾಗ ಇದೆಲ್ಲ ಏನಿದೆ, ಬಟ್ ಇವಾಗ ಆ ಕೆಲಸ ಮಾಡೋರು ಯಾರೂ ಇಲ್ವೂ ಇಲ್ಲ. ಕಾವಿ ಹಾಕಿಸ್ತೀವಿ ಮನೆ ಫ್ಲೋರಿಂಗ್ಗೆ ಅಂದರೆ ಯಾಕೆ ಬರೋದೇ ಇಲ್ಲ, ನಿಮಗೆ ಸಿಗೋದಿಲ್ಲ, ಕೆಲಸದವರೇ ಸಿಗೋದಿಲ್ಲ. ಏಕೆಂದರೆ ಸಿಕ್ಕಾಪಟ್ಟೆ ಹೌದು, ತುಂಬ ಶ್ರಮ ಪಡುವಂಥ ಕೆಲಸ ಅದು. ಸೊ ಇವಾಗ ಯಾರೂ ಸಿಗೋದಿಲ್ಲ. ಈಗೇನಿದ್ರು ಎಲ್ಲ ರೆಡಿಮೇಡ್ ತಾನೆ, ಜೀವನನೇ ರೆಡಿಮೇಡ್ ಅಲ್ವೇನ್ರಿ? ನಿಮ್ಗೆ ಏನು ಬೇಕಾದ್ರೆ ರೆಡಿಮೇಡ್ ಸಿಗುತ್ತೆ. ಸೊ ಒಂದು ಸ್ಲ್ಯಾಬ್ಗಳು ಸಿಗುತ್ತೆ, ಹಿಡ್ಕೊ ಹೊಡಿ ಅಂಟಿಸು ಮುಗೀತು, ಎವ್ರಿಥಿಂಗ್. ನನ್ನ ಡೇಟ್ ಆಫ್ ಬರ್ತ್ 6th March 1941, 1941ರಲ್ಲಿ ಇದೇ ಊರಲ್ಲೇ ಹುಟ್ಟಿದ್ದು, ಬೆಂಗಳೂರಲ್ಲೇ. ಸೊ ನಮ್ಮ ತಾಯಿ ತಂದೆ ಎಲ್ಲರೂ ಇದೇ ಊರಿಂದಾನೆ. ಯಾರೋ ಮುಂಚಿನ ತಲಾಂತರಗಳ ಹಿಂದೆ ಆಂಧ್ರ ಪ್ರದೇಶದ ಕಡೆಯಿಂದ ಬಂದಿದ್ರಂತೆ. ಅದು ಗೊತ್ತಿಲ್ಲ ನನಗೆ, ಅದರ ನೆನಪು ಇಲ್ಲ, ಏನೂ ಇಲ್ಲ. ಯಾಕಂದರೆ ನಾವು ಹುಟ್ಟಿದ್ದು ಇಲ್ಲೇ ಬೆಂಗಳೂರಲ್ಲೇ. ನನ್ನ ವಿದ್ಯಾಭ್ಯಾಸ ಎಲ್ಲ ಫಸ್ಟು ರಾಷ್ಟ್ರೀಯ ವಿದ್ಯಾಲಯ ಅಂತಿದೆಯಲ್ಲ, ಅಲ್ಲಿ ಆರ್ ವಿ ಹೈಸ್ಕೂಲಲ್ಲಿ, RV ಮಿಡ್ಲ್ ಸ್ಕೂಲಲ್ಲಿ ನನ್ನ ಇದು ಬಾಲ್ಯದ ವಿದ್ಯಾಭ್ಯಾಸ. ಅದಾದ ಮೇಲೆ ಬಸವನಗುಡಿ ನ್ಯಾಷನಲ್ ಹೈಸ್ಕೂಲಲ್ಲಿ ಓದಿದೆ. ನನ್ನ ಗ್ರ್ಯಾಜುಯೇಷನ್ ಬಂದು ನ್ಯಾಷನಲ್ ಕಾಲೇಜಲ್ಲೇ, ಬಸವನಗುಡಿ ನ್ಯಾಷನಲ್ ಕಾಲೇಜಲ್ಲೇ. ನನ್ನ ಓದು ಮುಗಿಸಿದ ಮೇಲೆ ಒಂದು ಸ್ವಲ್ಪ ದಿವಸ ಅಲ್ಲಿಯೇ ಲೈಬ್ರರಿನಲ್ಲಿ ಕೆಲಸ ಮಾಡ್ತಾಯಿದ್ದೆ. ನಾನು ಲೈಬ್ರರಿನಾಗಿ ಕೆಲಸ ಮಾಡ್ತಾಯಿದ್ದೆ. ನಾನು ಬೇಸಿಕಲಿ ಸ್ಟೇಜಿಂದ ಬಂದವನು, ರಂಗಭೂಮಿಯಿಂದ ಬಂದವನು. ನನ್ನ ರಂಗಭೂಮಿಗೆ ಬರೋದಕ್ಕೆ ಮುಖ್ಯವಾದ ಕಾರಣ ಅಂತಂದರೆ ನನ್ನ ಗುರುಗಳಾದ ದಿವಂಗತ ಗ್ರೀನ್ ರೂಮ್ ನಾಣಿ ಅಥವಾ ಮೇಕಪ್ ನಾಣಿ ಅಥವಾ BN ನಾಣಿ ಅವ್ರ ಬಗ್ಗೆ ಕೇಳಿರ್ಬೋದು ಸುಮಾರಷ್ಟು. ನಾನು ಇವತ್ತು ಏನಾದರೂ ಆಗಿದ್ದರೆ, ನೀವು ಹೀಗೆ ಬಂದು ನನ್ನ ಸಂದರ್ಶನ ತಗೊಳ್ಳೋದಕ್ಕೆ ನೀವು ಉತ್ಸುಕರಾಗಿದ್ದರೆ ಅದಕ್ಕೆ ಕಾರಣ ನನ್ನ ಗುರುಗಳಾದಂಥ ನಾಣಿಯವರು. ಓಂ ಪ್ರಥಮ ಹೇಳಿಕೊಟ್ಟಿದ್ದು ಸ್ಟೇಜ್ ಮೇಲೆ ಅವರೇನೆ, ನನಗೆ ಹುರಿದುಂಬಿಸಿದ್ದು ಅವರೇನೆ ನನಗೆ. ಅವ್ರ ಕೊನೆ ಕಾಲದವರೆಗೂ ನನ್ನ ಯಾವತ್ತೂ ವೆಂಕಟರಾವ್ ಅಂತ ಕರಿತಾನೆ ಇರಲಿಲ್ಲ, ಪ್ರೀತಿಯಿಂದ ಸಂಕಟರಾಯ ಅಂತಲೇ ಕರೆಯೋರು.
ಅಪ್ಯಾಯಮಾನವಾಗಿ ಏನಿಲ್ಲ, ಸುಮ್ಮನೆ ಅವರು ಒಂಥರ ಪ್ರಾಸಬದ್ಧವಾಗಿ ಅವೆಲ್ಲರೂ ಮಾತಾಡೋರು. ಆ ಒಂದು ಇದ್ರ ಮೇಲೆ ಸಂಕಟರಾಯ ಅನ್ನೋರು. ನ್ಯಾಷನಲ್ ಕಾಲೇಜಲ್ಲಿ ಲೈಬ್ರರಿಯನ್ ಆಗಿ ಒಂದು 7 ವರ್ಷ ಇದ್ದೆ. ಅದಾದಮೇಲೆ ಸ್ವಲ್ಪ ವಾತಾವರಣ ಒಂಚೂರು ನನಗೆ ಅಷ್ಟು ಇದಾಗಲಿಲ್ಲ. ಸೊ ಕಾಲೇಜ್ ಬಿಟ್ಟೆ. ಅಷ್ಟೊತ್ತಿಗೆ ಡಾಕ್ಟರ್ HN ಇದ್ದರು, ಅವರೇ ಇನ್ಚಾರ್ಜ್ ಆಗಿದ್ದರು. ಅವರು ಅಮೇರಿಕಾಗೆ ಹೋದರು. ಅದಾದಮೇಲೆ ಕಾಲೇಜ್ ಬಿಟ್ಟೆ, ಬೇರೆ ಯಾವುದೋ ಒಂದು ಪ್ರೈವೇಟ್ ಆರ್ಗನೈಸೇಷನ್ ಸೇರಿಕೊಂಡೆ. ಒಂದು 3-4 ಆರ್ಗನೈಸೇಷನ್ಗಳು ಚೇಂಜ್ ಮಾಡಿದೆ. ಅದು ಬಹಳ ಸಹಜ, ಯಾಕೆಂತಂದರೆ ಪ್ರೈವೇಟ್ ಕಂಪ್ನಿಗಳ ಕೆಲಸ ಮಾಡೋರು ಅಂದರೆ ಒಂದು ಕಂಪ್ನಿಲಿ ಇರೋಲ್ಲ, ಸುಮಾರಷ್ಟು ಬದಲಾಗ್ತಾನೆ ಇರುತ್ತೆ. ಸೊ ಅದಕ್ಕೆ ತಕ್ಕ ಹಾಗೆ ನನ್ನ ವರಮಾನಕ್ಕೂ ಒಂಥರ ಸರಿ ಹೋಗೋ ಥರ ಬದಲಾಗ್ತಾ ಬಂದೆ. ದುಡಿದ್ರೆ ಸುಮಾರು 1974ವರೆಗೂ ಕೆಲಸ, 84ವರೆಗೂ ಕೆಲಸ ಮಾಡ್ತಾ ಬಂದೆ. ಅದಾದಮೇಲೆ ನನ್ನ ಸ್ನೇಹಿತ ಒಬ್ಬ, ಅವನು ಈ ಕ್ಯಾಸೆಟ್ಸ್ ಬರುತ್ತಲ್ಲ, ನಿಮ್ಮ ವಿಡಿಯೋ ಕ್ಯಾಸೆಟ್ಗಳ ಸೋನಿ ಕಂಪ್ನಿದು ಅವನು ಡಿಸ್ಟ್ರಿಬ್ಯೂಟರ್ ಆಗಿದ್ದ. ಅವನ್ನ ಸೇರಿಕೊಂಡೆ ನಾನು ಅವನ ಜೊತೆಯಲ್ಲಿ ಒಂದು 5 ವರ್ಷ ಇದ್ದೆ. ಆಯಿತು. ಅದಾದಮೇಲೆ ಬಿಟ್ಟೆ. ನನಗೂ ವಯಸ್ಸಾಗಿತ್ತು, ಅಷ್ಟೊತ್ತಿಗೆ 60 ಮೇಲಾಗಿತ್ತು. ಸೊ ಅದ್ರ ಮೇಲೆ ಕೆಲಸ ಬಿಟ್ಟೆ. ಸಾಧ್ಯವಾದಷ್ಟು ಎಲ್ಲೆಲ್ಲಿ ಅವಕಾಶ ಸಿಕ್ಕಿದ್ರೆ ಈ ಒಂದು ರಂಗಭೂಮಿಲಾಗ್ಬೋದು ಅಥವಾ ಸ್ಕ್ರೀನ್ನಲ್ಲಾಗ್ಬೋದು ನನ್ನನ್ನು ತೊಡಗಿಸ್ಕೊಳ್ತಾ ಬಂದೆ. ನನ್ನ ಮದುವೆ ಆಗಿದ್ದು 1975 ಜೂನ್ 27. 1975 ಜೂನ್ 27 ಬಹಳ ಹಿಸ್ಟಾರಿಕಲ್ ಡೇ. ಏಕೆಂದರೆ ಅವತ್ತು ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಆದಂಥ ದಿವಸ. ಜೂನ್ 27. ಹೌದು, ಜೂನ್ 27, 1975. 74 ಅಂತಾರೆ, 74 ಅಲ್ಲ, 75 ನನ್ನ ಮದುವೆ ದಿವಸನೇ ಅದು ಡಿಕ್ಲೇರ್ ಆಗಿದ್ದು. ಹಾಗಾಗಿ ಹೌದು, ನನ್ನ ಮದುವೆನೇ ಒಂದು ಎಮರ್ಜೆನ್ಸಿ ಆಗೋದು. ಸೊ ಹಾಗಾಗಿ ಸರ್ಕಾರದ ಕೆಲವರು ಅಧಿಕಾರಿಗಳು ಬರಬೇಕಾಗಿತ್ತು, ನನ್ನ ಮದುವೆಗೆ ಬರೋದಕ್ಕಾಗಲಿಲ್ಲ ಈ ಒಂದು ಕಾರಣದಿಂದ. ಅವರ ಕಾರ್ಯಬಾಹುಳ್ಯದಿಂದ ಅವರು ದೇವರ ಹೇಳಪ್ಪದು. ಸೊ ಹಾಗಾಗಿ ನನ್ನ ಮದುವೆ 75ರಲ್ಲಾಯಿತು. ಆಮೇಲೆ ನನಗೆ 80ರಲ್ಲಿ ನನ್ನ ಮಗಳು ಹುಟ್ಟಿದ್ಲು, 83ರಲ್ಲಿ ನನ್ನ ಮಗ ಹುಟ್ಟಿದ. ಸೊ ಅವರು ಇಲ್ಲೇ ಬಿ ಇವರೆಗೂ ಅವರು ಇಲ್ಲೇ ಬೆಂಗಳೂರಲ್ಲೇ ನಮ್ಮ ಜೊತೆಯಲ್ಲೇ ಇದ್ದರು. 2006ರಲ್ಲಿ ಅಮ್ಮ ಇಬ್ಬರು ಹುಡುಗರು ಅಮೇರಿಕಾಗೆ ಹೋಗ್ತೀವಿ ಅಂತಂದ್ರು. ಹೋಗಿ ನಾವು ಹಿಡಿದಿಟ್ಕೊಳ್ಳೋದು ತಪ್ಪು. ಮಕ್ಕಳ ಜೀವನನ ಅವರೇ ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇದ್ದರೆ ಬಿಡಬೇಕು ಅವ್ರಿಗೆ. ಅಪ್ಪ ಹಾಕಿದ ಆಳಿನ ಮರ ಅಂತ ಇಲ್ಲೇ ನಮ್ಮಲ್ಲೇ ನೇತು ಹಾಕ್ಕೊಳ್ಳೋದಕ್ಕೆ ಏನು ಅವಕಾಶ ಏನು ಬೇಕಾಗಿಲ್ಲ. ನಮಗೆ ಬೇರೆ ರೀತಿಯಲ್ಲಿ ಬೇರೆ ದಾರಿ ಇಲ್ಲ, ಇರಲೇಬೇಕು ಅನ್ನೋದಾದರೆ ಅದು ಒಂಥರ ಏನೋ ಭಗವಂತ ನಮಗೂ ಶಕ್ತಿ ಕೊಟ್ಟಿದ್ದಾನೆ. ಸೊ ಅವರು ತಮ್ಮ ದಾರಿ ತಾವು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆದರೆ ಲೆಟ್ ಅಸ್ ಎನ್ಕರೇಜ್ ಅಂದ್ಬಿಟ್ಟು ಓಕೆ ಅಂತಾರೆ. ಅವರು ಹೋಗಿದ್ದಾರೆ, ಖುಷಿಯಾಗಿದ್ದಾರೆ. ಇವತ್ತು ನನಗೂ ಖುಷಿ, ಅವ್ರಿಗೂ ಖುಷಿ. ನಮ್ಮ ಅಪ್ಪ ನಾನು ಹಿಡಿದಿಟ್ಕೊಂಡು ನಮ್ಗೆ ಹೀಗೆ ಮಾಡು ಅಂದರು, ಹಾಗೆ ಮಾಡು ಅಂದರು ಅಂತ ಯಾವುದೇ ಒಂದು ವಿಧವಾದ ಕಂಪ್ಲೇಂಟು ನಮ್ಮ ಮಕ್ಕಳಿಂದ ಇಲ್ಲ. ಖುಷಿಯಾಗಿದ್ದಾರೆ. ಅಪ್ಪ ನೀವು ಹೇಳ್ಕೊಟ್ಟಿದ್ರನ್ನ ನೀವೇನೋ ಬಾಯಲ್ಲಿ ಹೇಳ್ತಾ ಇರಲಿಲ್ಲ, ಆದರೆ ನಿಮ್ಮ ನಡೆ ನುಡಿಯಿಂದ ನಾವೆಲ್ಲ ಕಲ್ತಿದ್ದೀವಿ, ವಿ ಆರ್ ಗ್ರೇಟ್ಫುಲ್ ಅಂತ ಇವತ್ತಿಗೂ ಹೇಳ್ತಾರೆ. ಸಾಕು, ಧನ್ಯೋಸ್ಮಿ ನಾನು. ನನ್ನ ಮಕ್ಕಳು ಖುಷಿಯಾಗಿದ್ದಾರೆ. ನಮಗೆ ಇನ್ನೇನು ಬೇಕು? ನಮ್ಮ ನೆಕ್ಸ್ಟ್ ಜನ್ರೇಷನ್ನು ನಮ್ಮ ಇದು ಅವ್ರು ಸುಖವಾಗಿರೋ ಖುಷಿಯಾಗಿರೋ ಇದ್ದಾರೆ ಅಷ್ಟೆ. ಸೊ ಅವರು ಅವ್ರದ್ದೇ ಕೆಲಸ ಕಾರ್ಯಗಳಲ್ಲಿ ಇದ್ದಾರೆ. ನಾವು ಸಾಧ್ಯವಾದಾಗೆಲ್ಲ ಹೋಗ್ತಾಯಿದ್ದೀವಿ. ಈ ಕರೋನಾ ಬರೋದಕ್ಕೆ ಮುಂಚಿನವರೆಗೂ ವರ್ಷಕ್ಕೆ ಒಂದು 6 ತಿಂಗಳು ಅಲ್ಲಿರ್ತಿದ್ವಿ, 6 ತಿಂಗಳು ಇಲ್ಲಿರ್ತಿದ್ವಿ. ಸೊ ವಿ ಆರ್ ಆಲ್ಸೋ ಹ್ಯಾಪಿ. ಸೊ ಇನ್ ದಟ್ ವೇ ಭಗವಂತ ನಮಗೆ ಯಾವುದೇ ರೀತಿ ಇದು ಕೊಟ್ಟಿಲ್ಲ, ಯಾವುದೇ ಸ್ವಲ್ಪ ರಿಸ್ಟ್ರಿಕ್ಷನ್ಸು ಹಾಕಿಲ್ಲ. ಎಷ್ಟು ಸುಖ ಕೊಡಬಹುದು ಅಷ್ಟು ಕೊಟ್ಟಿದ್ದಾನೆ, ಆ್ಯಂಡ್ ವಿ ಆರ್ ಹ್ಯಾಪಿ. ಅವನಿಗೆ ಧನ್ಯವಾದ, ಥ್ಯಾಂಕ್ ಯು ವೆರಿ ಮಚ್ ಗಾಡ್ ಅಷ್ಟೇ. ಇನ್ನು ನನ್ನ ವೃತ್ತಿ ಜೀವನದಲ್ಲಿ ಅಂದರೆ ನಾನು ಸೆಕೆಂಡ್ ಇಯರ್ BSc ಬರೋವರೆಗೂ ನಾನು ನಾಟಕಗಳನ್ನು ನೋಡ್ತಾನೂ ಇರಲಿಲ್ಲ. ಆ ಥರದ ಒಂದು ಇದಿತ್ತು. ಏಕೆಂದರೆ ನ್ಯಾಷನಲ್ ಹೈಸ್ಕೂಲು ಕಾಲೇಜ್ಗಳಲ್ಲಿ ಈ ಸ್ವಯಂ ಸೇವಕ ಸಂಘ ಅಂತ ಮಾಡ್ತಿದ್ರು, ವಾಲಂಟಿಯರ್ಸ್ ಅಂತ ಮಾಡ್ತಿದ್ರು. ಈ ವಾಲಂಟಿಯರ್ಸ್ ಕೆಲಸ ಏನು ಅಂದರೆ ಕಾಲೇಜುಗಳಲ್ಲಿ ಆಗೋ ಫಂಕ್ಷನ್ಗಳಿಗೆಲ್ಲ ಬಂದು ಹೋಗೋರನ್ನೆಲ್ಲ ಇನ್ವೈಟ್ ಮಾಡೋದು, ಅವ್ರ ಜಾಗಗಳಲ್ಲಿ ಕೂಡಿಸೋದು, ಮಿಕ್ಕಿದ ಎಲ್ಲ ಇದನ್ನು ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ಕೊಂಡು ಹೋಗೋದು ಅಷ್ಟೇ ಇರ್ತಿತ್ತು. ಅಂದರೆ ಇದನ್ನು ನೀವು ತೆರೆ ಹಿಂದಿನ ಕೆಲಸ ಅಂತ ಬೇಕಾದ್ರೂ ಅನ್ಬೋದು. ಎಂಟೈರ್ ಫಂಕ್ಷನ್ಗಳಿಗೆ ಏನೇನು ಬೇಕೋ ಎಲ್ಲನೂ ನಾವುಗಳೇ ಮಾಡ್ತಾಯಿದ್ವಿ. ಸೊ ಹಾಗಾಗಿ ನಮಗೆ ಅವಕಾಶಗಳು ಇರಲಿಲ್ಲ ಕೂತ್ಕೊಂಡು ನಾಟಕಗಳು ನೋಡೋ ಅಷ್ಟು ನಾನು ನೋಡ್ತಾನೂ ಇರಲಿಲ್ಲ. ಆವಾಗ ನ್ಯಾಷನಲ್ ಕಾಲೇಜು ಬಹಳ ಮುಂಚಿಂದ NC ಅಂದರೆ ನ್ಯಾಷನಲ್ ಕಾಲೇಜ್ ಜೊತೆಗೆ ಅದನ್ನು ನಾಟಕದ ಕಾಲೇಜು ಅಂತಲೂ ಕರಿತಾಯಿದ್ರು. ಅಷ್ಟು ಬಹಳ ಪ್ರಖ್ಯಾತ ಬಂದಿದ್ದು ಕಾಲೇಜಿನ ಡೇಸಲ್ಲಿ, ಹೈಸ್ಕೂಲಿನ ಡೇಸಲ್ಲಿ ನಾಟಕಗಳು ಏನಾದ್ರು ಒಂದು
ಇದಕ್ಕೆ ಮುನ್ನೆಲೆಗೆ ಬಂದಿತ್ತು ಅಂತಂದರೆ ಖಂಡಿತ ಹೇಳ್ತೀನಿ ನ್ಯಾಷನಲ್ ಹೈಸ್ಕೂಲು ನ್ಯಾಷನಲ್ ಕಾಲೇಜಿಂದಾನೆ. ಅವರು ಕೊಟ್ಟಷ್ಟು ಒಂದು ಉತ್ತೇಜನ ಆವಾಗ ಬೇರೆ ಎಲ್ಲೂ ಸಿಗ್ತಿರಲಿಲ್ಲ. ಹಾಗಾಗಿ ಅಲ್ಲಿ ಪ್ರತಿ ವರ್ಷವೂ ಕಾಲೇಜುಗಳಲ್ಲಿ ಪ್ರತಿ ಸೆಕ್ಷನ್ನಲ್ಲಿ ಅಥವಾ ಪ್ರತಿ ಕ್ಲಾಸಲ್ಲಿ ಒಂದೊಂದು ನಾಟಕಗಳ ಆಡಬೇಕು ಅಂತಂದ್ಬಿಟ್ಟು ಒಂದಿತ್ತು. ಹಾಗೆ ಬಂದಾಗ ನಾನು ಸೆಕೆಂಡ್ BScಗೆ ಬಂದಾಗ ನನ್ನ ಸ್ನೇಹಿತ ಒಬ್ಬ ನಟೇಶ್ ನಾಯಕ್ ಅಂತ, ಅವನು ಕೆನರಾ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿ ರಿಟೈರ್ ಆದ, ಜನರಲ್ ಮ್ಯಾನೇಜರ್ ಆಗಿ ರಿಟೈರ್ ಆದ. ಅವನು ಈಗ ಸದ್ಯಕ್ಕೆ ಮೈಸೂರಲ್ಲಿ ಇದ್ದಾನೆ ಅಂತ ಕೇಳ್ಪಟ್ಟೆ. ಅವನು ನಮ್ಮ ಕ್ಲಾಸಿನ ನಾಟಕದ ಇನ್ಚಾರ್ಜ್ ಆಗಿದ್ದ. ಅವನು ಯಾವುದೋ ಒಂದು ನಾಟಕ ತೊಗೊಂಡಿದ್ದ. ನಾಟಕದಲ್ಲಿ ಬಾರೋ ನೀನು ಒಂದು ಪಾರ್ಟ್ ಮಾಡು ಅಂತಂದ. ನನಗೆ ಎಲ್ಲಿಲ್ಲದ ಗಾಬರಿ, ಈಗಲೂ ಗಾಬರಿ, ಅದು ಹಾಗೇ ಇದೆ, ಆಗಲೂ ಹಾಗೆ ಗಾಬರಿ ಇತ್ತು. ಸೊ ಇಲ್ಲಪ್ಪ ಅಂತಂದು ಸುಮ್ಮನೆ ಎರಡು ಮಾತು ಹೇಳಬೇಕು ಕಣೋ ಅಷ್ಟೇ. ಕೆ ಗುಂಡಣ್ಣ ಅವ್ರ ನಾಟಕ ಯಾವುದೋ ಒಂದು ಪ್ರೇಮ ಪಕ್ಷಿ ಅಂತ ನಾಟಕದ ಹೆಸರು ಮರ್ತಿದ್ದೀನಿ. ಗುಂಡಣ್ಣ ಅವ್ರ ನಾಟಕ, ಅದರಲ್ಲಿ ಯಾವೊಬ್ಬ ಡ್ರೈವರ್ ಇರ್ತಾನೆ. ಆ ಡ್ರೈವರ್ ಬಂದು ಅವನು ಆಫೀಸರ್ ಬೆಲ್ ಹೊಡೆದ ತಕ್ಷಣ ಬಂದು ಕಾರ್ ರೆಡಿ ಇದೆಯೇನೋ ಅಂತ ಅವ್ರು ಕೇಳ್ತಾರೆ. ನಾನು ಎಸ್ ಆರ್ ಅಂತ ಅನ್ಬೇಕು. ಸರಿ ಬರ್ತೀನಿ ನಡಿ ಅಂತಾನೆ, ಎಸ್ ಆರ್ ಅನ್ಬೇಕು. 2 SRಗಳು ಇದ್ದಿದ್ದು ನನಗೆ ಡೈಲಾಗು. ಕಂಗೆಟ್ಟು ಹೋಗ್ಬಿಟ್ಟೆ ನಾನು 2 ಮಾತು ಹೇಳೋದಕ್ಕೆ. ಯಾರೂ ನಂಬೋದಿಲ್ಲ ಕೂಡ. ಶೋ ದಿವಸ ಯಾವುದೇ ಇದಾಗಲಿ, ಯಾವುದೇ ನಾಟಕಕ್ಕಾಗಲಿ, ಯಾವುದೇ ಪಾತ್ರಧಾರಿ ಆಗಲಿ ನಾಟಕದ ದಿವಸನೇ ಕೈ ಕೊಡ್ತಾನೆ ಅಂತಂದರೆ ಯೋಚನೆ ಮಾಡಿ. ಸೊ ಕೈ ಕೊಟ್ಟೆ ನಾನು ಹೋಗಲಿಲ್ಲ, ನಾಟಕಕ್ಕೆ ಹೋಗಲಿಲ್ಲ. ಪಾಪ ಅವನು ಇನ್ಯಾರನ್ನೋ ಹಾಕ್ಕೊಂಡೆ ಪಾಪ, ಯಾಕೆಂದರೆ ಇದ್ದಿದ್ದೇ ಹೌದು ಸರ್ ಅನ್ನೋದು. ಪಾಪ ಅವನಿಗೆ ಯಾರೋ ಅವನಿಗೆ ಆತ್ಮೀಯರಾಗಿದ್ದಂಥವ್ರು ಅಥವಾ ಪಾಪ ಅವನಿಗೆ ಸಹಾಯಕ್ಕೆ ಬಂದರು, ಯಾರೋ ಬಂದರು, ಮಾಡಿದ್ರು, ಹೋದರು. ಆಮೇಲೆ 6 ತಿಂಗಳು ಆ ನಟೇಶ್ ನಾಯ್ಕ್ ನನ್ನ ಹತ್ರ ಮಾತುಬಿಟ್ಟ, ಸಹಜನೇ. ಆಮೇಲೆ ಅದನ್ನು ನಾನೇ ಅಕ್ಸೆಪ್ಟ್ ಮಾಡಿಕೊಂಡೆ. ಕರೆಕ್ಟು, ನಾನು ಈ ಥರ ಕೈ ಕೊಟ್ಟ ಮೇಲೆ ಪಾಪ ಅವನ್ನೆಲ್ಲಿ ಮಾತಾಡ್ತಾನೆ ನನ್ನ ಹತ್ರ ಅಂತ. ಬಟ್ ಇವತ್ತಿಗೆ ಅವನು ಯಾವಾಗಾದ್ರು ನೋಡಿದ್ರೆ ನಾನು ಅಷ್ಟು ಅದ್ಭುತವಾಗಿ ಏನೆಯ ಎಂಥ ಆ್ಯಕ್ಟರ್ ಅಯ್ಯ ನೀನು ಅಂತ ಅವನಂತಾನೆ. ಎಸ್, ಹಾಗೆ ನನ್ನ ಪ್ರಥಮ ಎಂಟ್ರಿ ಅಥವಾ ನಾನ್ ಎಂಟ್ರಿ ಎಕ್ಸಿಟ್ ಅಲ್ಲಾಗಿದ್ದು. ಅದಾದಮೇಲೆ ಇನ್ನೊಂದು ದೇವರು ಅವರ ಮೊಮ್ಮಗ ಸುಬ್ರಹ್ಮಣ್ಯ ಅಂತ, ದೇವರು ನರಸಿಂಹಶಾಸ್ತ್ರಿಗಳ ಮೊಮ್ಮಗ ಅಂತ ಸುಬ್ರಹ್ಮಣ್ಯ ಅಂತ, ಇವ್ರದ್ದು ಎಮ್ ಆರ್ ಶ್ರೀ ಅವ್ರದ್ದು ನಾಗರಿಕ ಅಂತ ಒಂದು ನಾಟಕ, ಆ ಕಾಲದ ನಾಟಕ. ಸೊ ಅದನ್ನು ನೆಕ್ಸ್ಟು ಕಾಲೇಜಲ್ಲೇ ತೊಗೊಂಡ್ರು. ಅದರಲ್ಲಿ ಒಂದು ಪಾರ್ಟ್ ಕೊಟ್ಟರು. ಬಟ್ ಏನೋ ಧೈರ್ಯ ಮಾಡಿ ಫಸ್ಟು ನನ್ನ ಎಂಟ್ರಿ ಬಂದಿದ್ದು ನಾಗರಿಕ ಇದರಿಂದ. ಆಮೇಲೆ ನ್ಯಾಷನಲ್ ಕಾಲೇಜಲ್ಲಿ ಇಂಡೋರ್ ಆಡಿಟೋರಿಯಂ ಒಂದು ಕಟ್ಟಿದ್ರು. ಅದರ ಇನಾಗ್ಯುರೇಷನ್ ಆಗಿ ಕೈಲಾಸಮ್ಮ ಅವ್ರದ್ದು ಸತ್ತವನ ಸಂತಾಪ ಅಂತ ಒಂದು ನಾಟಕ, ಬಹಳ ಸೀರಿಯಸ್ ನಾಟಕ. ಅದರಲ್ಲಿ ಮುಖ್ಯ ಪಾತ್ರಧಾರಿ ನಾನೇ ಅದೇ. ಹೀಗೆ ಮುಂದುವರಿತಾ ಬಂತು ನನ್ನ ನಾಟಕದ್ದು. ಅಂದರೆ ಇದಕ್ಕೆಲ್ಲ ಮೂಲ ಕಾರಣ ಇದ್ದಿದ್ದು, ಬ್ಯಾಕ್ ಬೋನ್ ಆಗಿದ್ದಿದ್ದು ನಮ್ಮ BN ನಾಣಿಯವರು, ಮೇಕಪ್ ನಾಣಿಯವರು. ನಾಣಿಯವರು, ಆಮೇಲೆ ಉಪಾಸನೆ ಸೀತಾರಾಮ್ ಅಂತ ಕೇಳಿರ್ಬೋದು ನೀವು. ನಾಣಿ, ಸೀತಾರಾಮು, ಆಮೇಲೆ BR ಜಯರಾಮ್ ಅಂತಂದ್ಬಿಟ್ಟು ಸಂಸ್ಕಾರದಲ್ಲಿ ಮಾಲೇರ್ ಪುಟ್ಟ ಅಂತಂದ್ಬಿಟ್ಟು ಹಿ ವನ್ ದಿ ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟರ್ ಅವಾರ್ಡ್ ಫಾರ್ ಹಿಸ್ ಫಸ್ಟ್ ಫಿಲಮ್. ಅದೇ ಫಸ್ಟ್ ಫಿಲಮ್ BR ಜಯರಾಮ್ ಅಂತ. ಸೊ ನಾಣಿ, ಸೀತಾರಾಮ್, ಜಯರಾಮ್ ಇವರು ತ್ರಿಮೂರ್ತಿಗಳು. ನ್ಯಾಷನಲ್ ಕಾಲೇಜ್ ಹಿಸ್ಟ್ರಿಯಾನಿಕ್ ಕ್ಲಬ್ ಅಂತ ಒಂದಿತ್ತು. ಹಿಸ್ಟ್ರಿಯಾನಿಕ್ ಕ್ಲಬ್ಬಿನ ಕೆಲಸ ಅಂದರೆ ಪ್ರತಿ ವರ್ಷ ಒಂದು 6-7 ನಾಟಕಗಳಾಡೋದು ಅಥವಾ ನಾಟಕ ಆಡೋರಿಗೆ ಎಲ್ಲ ರೀತಿಯ ಸಹಾಯಗಳನ್ನು ಹೆಲ್ಪ್ ಮಾಡೋದು ಅಂತಂದಿತ್ತು. ಸೊ ಈ 3 ಜನ ನನಗೆ ಒಂದು ರಕ್ಷಾ ಕವಚ, ನನ್ನ ನಾಟಕಗಳಿಗೆ ಎಲ್ಲ ಅವ್ರು ಹೇಳ್ಕೊಡ್ತಾ ಇದ್ದಿದ್ದು. ನಾಣಿ ಫಸ್ಟ್ ಗುರು. ಸೊ ಅದಾದಮೇಲೆ ಸೀತಾರಾಮು ಸ್ಟೇಜ್ ಮೇಲಿನ ಒಂದು ಫ್ರೀ ಇದಕ್ಕೆ ಮೂಮೆಂಟ್ಗೆ ಇದಕ್ಕೆ BR ಜಯರಾಮ್ ಬಹಳ ಖ್ಯಾತಿ. ಅವರು ಕಮಿಡಿಯನ್ ರೋಲ್ಗಳು ಬಹಳ ಜಾಸ್ತಿ ಮಾಡ್ತಾ ಇದ್ದಾರೆ, ಅವರು ಇನ್ನೂ ಇದ್ದಾರೆ. ಅವರು ನನಗಿಂತ 6 ವರ್ಷನೋ 7 ವರ್ಷನೋ ದೊಡ್ಡವರು. BS ರಾಮರಾವ್ ಅಂತಂದ್ಬಿಟ್ಟು ಪ್ರಜಾವಾಣಿನಲ್ಲಿದ್ದರು, ಮುಖ್ಯ ಸಂಪಾದಕರಾಗಿದ್ದರು. ಅವರ ಮಗ ಅವರು BR ಜಯರಾಮ್ ಅಂತ. ಸೊ ಈ 3 ಜನರ ಒಡನಾಟ ನನಗೆ ಬಹಳ ಇತ್ತು. ಸೊ ಈ ನ್ಯಾಷನಲ್ ಕಾಲೇಜ್ ಹಿಸ್ಟ್ರಿಯನ್ ಕ್ಲಬ್ಬಲ್ಲಿ ಏನು ಅಂತಂದರೆ, ನನ್ನ ಒಂದು ಅದ್ಭುತವಾದ ಅದೃಷ್ಟ, CR ಸಿಂಹ ನನ್ನ ಜೊತೆಯವನು. ಬಂಗಾರದಂತ ನಿಂಗಮ್ಮನ್ ಕಂಡಾಗ
ಕಾಲುಗಳು ಹಂಗೆ ಕಂಗಾಲಾಗಿ ನಿಂತುಬಿಟ್ಟು. ನಾನು ಅವನು ಎಲ್ಲ ಒಟ್ಟಿಗೆ ಓದ್ದವರು. ಸಿ ಅಶ್ವತ್ತು ನ್ಯಾಷನಲ್ ಕಾಲೇಜು ನಮ್ಮ ಜೊತೆಯಲ್ಲಿ ಓದ್ದವನು. ಒಳಿತು ಮಾಡು ಮನ್ಸ ನೀ ಇರೋದು 3 ದಿವಸ. ನಾವು 3 ಜನ ಸಹಪಾಠಿಗಳು, ಬೇರೆ ಬೇರೆ ಇದರಲ್ಲಿದ್ವಿ. ಸೆಕ್ಷನ್ನಲ್ಲಿ ಅಶ್ವತ್ ಬೇರೆ ಸೆಕ್ಷನಲ್ಲಿದ್ದ, ಸಿಂಹ ನಾನು ಒಂದೇ ಸೆಕ್ಷನಲ್ಲಿತ್ತು. ಸಿ ಆರ್ ಸಿಂಹ, ನಾನು, ಸಿ ಅಶ್ವತ್ತು ನಾವೆಲ್ಲ ನ್ಯಾಷನಲ್ ಕಾಲೇಜ್ ಹಿಸ್ಟ್ರಿಯಾನಿಕ್ ಕ್ಲಬ್ಬಿನ ಸದಸ್ಯರಾಗಿದ್ವಿ. ಶ್ರೀನಿವಾಸ್ ಜಿ ಕಪ್ಪಣ್ಣ ಗೊತ್ತಿರುತ್ತೆ ನಿಮಗೆ, ಆರ್ಗನೈಸರ್, ರಂಗ ಸಂಘಟಕ ಅವರು. ಆತನು ನ್ಯಾಷನಲ್ ಕಾಲೇಜಿಂದಾನೇ ಬಂದಿದ್ದು. ಸೊ ನಾವೆಲ್ಲ ಇಡೀ ನೀವು ರಂಗಭೂಮಿನಲ್ಲಿ ಇವತ್ತು ಹೆಸರಿಸಬಹುದಾದ ದೊಡ್ಡ ದೊಡ್ಡ ಹೆಸರುಗಳೆಲ್ಲ ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ಅವರ ಅಷ್ಟೂ ಜನ ನ್ಯಾಷನಲ್ ಕಾಲೇಜಿಗೆ ಸಂಬಂಧಪಟ್ಟವರು. ಜೈ ನ್ಯಾಷನಲ್ ಕಾಲೇಜ್. ಸೊ ನನ್ನ ನಾಟಕದ ಹವ್ಯಾಸ ಹೀಗೆ ಶುರುವಾಯಿತು. ಇವರು ನಾಣಿಯವರು ನನಗೆ ಇದು ಹಾಕ್ತಾ ಬಂದರು, ಮಾರ್ಗದರ್ಶಕರಾಗಿದ್ದು. ಅದಾದಮೇಲೆ ನಾವು 1972ರಲ್ಲಿ ನಟರಂಗ ಅಂತ ಒಂದು ಅಮೆಟೂರ್ ಥಿಯೇಟರ್ ಶುರು ಮಾಡಿಕೊಂಡ್ವಿ, ಹವ್ಯಾಸಿ ರಂಗಭೂಮಿ. ನಮ್ಮ ಮೂಲ ಉದ್ದೇಶ ಖುಷಿಗಾಗಿ ನಾಟಕ ಅಂತ ನಮ್ಮ ಒಂದು ಸ್ಲೋಗನ್. ಯಾವುದೇ ರೀತಿ ಅಂದರೆ ಒಂಥರ ದುಡ್ಡು ಮಾಡಬೇಕು ಅಂತಾಗಲಿ ಅಥವಾ ಹೆಸರು ಮಾಡ್ಕೋಬೇಕು ಅಂತಾಗಲಿ ಯಾವುದೇ ರೀತಿ ಒಂದು ಲಾಭದಾಯಕ ದೃಷ್ಟಿಯಿಂದ ನಾವು ನೋಡಿದ್ದೇ ಇಲ್ಲ ಅದನ್ನು. ನಾಟಕ ಮಾಡಬೇಕು, ನಾಟಕ ಮಾಡಬೇಕು, ಯಾವ ನಾಟಕ ಮಾಡೋಣ, ಈ ಥರ ನಾಟಕ. ಹೀಗೆ ಬೆಳೆದು ಬಂದಂಥದ್ದು ನಟರಂಗ. ನಟರಂಗ ಬಹಳ ಬಹಳ ರಿಚ್ ಆದಂಥ ಒಂದು ಸಂಸ್ಥೆ, ಹಣಕಾಸಿನ ದೃಷ್ಟಿಯಿಂದಲ್ಲ, ಅದರ ಟ್ಯಾಲೆಂಟಿನ ದೃಷ್ಟಿಯಿಂದ. ಏಕೆಂದರೆ ಸಿ ಆರ್ ಸಿಂಹ ಅದರಲ್ಲಿದ್ದರು, ಲೋಕೇಶ್ ಇದ್ದರು ಅದರಲ್ಲಿ, ಸಿ ಅಶ್ವತ್ ಇದ್ದರು, ಎಸ್ ಆರ್ ಶಂಕರ್ರಾವ್ ಇದ್ದರು, ಆರ್ ಎಸ್ ರಾಜಾರಾಮ್ ಇದ್ದರು, ನಾನು ಇದ್ದೆ. ಜಯರಾಜನ್ ಅಂತ ಆತ ಇದ್ದ. ಜಯರಾಜನ್ನು ಇದರಲ್ಲಿ ಶೋಮನ ದುಡಿನಲ್ಲಿ ಮಾಡಿದಂಥ ಕಲಾವಿದ ಆತ. ಆತನ ಇದನ್ನು ಹೊರಗಡೆಯ ಡೈರೆಕ್ಟರ್ಗಳು, ನ್ಯಾಷನಲ್ ಲೆವೆಲ್ ಡೈರೆಕ್ಟರ್ಗಳೆಲ್ಲ ಆತನನ್ನು ಹೊಗಳಿದ್ರು ಆ ಥರ. ಸೊ ಹೀಗೆ ತುಂಬಿದಂಥ ಟ್ಯಾಲೆಂಟಲ್ಲಿ ತುಂಬಿ ತುಳುಕಿದಂಥ ಒಂದು ಸಂಸ್ಥೆ ಅಂದರೆ ನಟರಂಗ. ನಾವು ಆ ನಟರಂಗದ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಗಿ ಬೆಳೆದ್ವಿ. ಫಸ್ಟು ತೊಗಲಕ್ ಮಾಡಿದ್ವಿ. ತೊಗಲಕ್ಕಿಂತ ಮುಂಚೆ ಪೋಲಿ ಕಿಟ್ಟಿ ಅಂತ ಒಂದು ಟ್ರೈಲರ್ ಥರ ಅದು ಪೋಲಿ ಕಿಟ್ಟಿಯನ್ನು ಮಾಡಿದ್ವಿ. ಅದಾದಮೇಲೆ ಕಾಕನಕೋಟೆ, ಮಾಸ್ತಿಯವರ ಕಾಕನಕೋಟೆ ಮಾಡಿದ್ದು ನಾವೇನೆ. ಕಾಕನಕೋಟೆ ಆದಮೇಲೆ ತೊಗಲಕ್ ಮಾಡಿದ್ವಿ, ಮಿಡ್ಸಮ್ಮರ್ ನೈಟ್ಸ್ ಡ್ರೀಮ್ ಮಾಡಿದ್ವಿ, ಚೆಕೆವೇರ ಮಾಡಿದ್ವಿ, ಬೇಕಾದಷ್ಟು ಒಥೆಲೋ ಮಾಡಿದ್ವಿ. ಸುಮಾರಷ್ಟು ನಾಟಕಗಳನ್ನು ನಾವು ಮಾಡಿಕೊಂಡು ಬಂದ್ವಿ. ಇದು 50ನೇ ವರ್ಷ ನಟರಂಗಕ್ಕೆ. ಈ ವರ್ಷ 50ನೇ ವರ್ಷ. ಹೌದು, 22 ಮೇ 22 ನಮ್ಮ ಫಸ್ಟ್ ಪ್ರದರ್ಶನ, ಸಾರ್ವಜನಿಕ ಪ್ರದರ್ಶನ ಆಗಿತ್ತು. ಮೇ 22, 1972 ಕಾಕನಕೋಟೆ ನಾಟಕದಿಂದ. ಆವಾಗ ಹೇಗಿತ್ತು ಅಂತಂದರೆ, ನಾಟಕಗಳಾಡಿದ್ರೆ ಈಗಿನ ಹಾಗೆ ಟಿ ವಿಗಳ ಇದಿರಲಿಲ್ಲ, ಸಂಘರ್ಷಣೆ ಇರಲಿಲ್ಲ ಅಲ್ಲಿ. ಹಾಗಾಗಿ ಜನ ಉತ್ಸುಕತೆಯಿಂದ ಏನಾದರೂ ಒಂದು ಎಂಟರ್ಟೈನ್ಮೆಂಟ್ ಬೇಕು ಅಂತಂದರೆ ನಾಟಕಗಳಿಗೆ ಬರ್ತಿದ್ರು. ಅದು ಗೇಟ್ ಕ್ರ್ಯಾಶ್ ಆಗೋಷ್ಟು ನಮಗೆ ಇದು ಬರ್ತಿತ್ತು, ನಮಗೆ ಆಡಿಯನ್ಸು ನಿಂತ್ಕೊಂಡು ನೋಡೋರು. ನಾವು ದಯವಿಟ್ಟು ನಿಮ್ಗೆ ಸೀಟ್ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ನಾವು ಏಲಲ್ಲಿ ನಿಂತ್ಕೊಂಡು ನೋಡ್ತೀವಿ ಅನ್ನೋ ಒಂದು ಲೆವೆಲಲ್ಲಿ ಅದ್ಭುತವಾದ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬಹುದಾದಂಥ ವರ್ಷಗಳು ಅಂದರೆ 1970ರಿಂದ 80ರವರೆಗೂ, 85ರವರೆಗೂ. ಅದಾದಮೇಲೆ ಇವರು ನಮ್ಮ ಜೊತೆಯಲ್ಲೇ ಬೆನಕ ಹೊತ್ಕೊಳ್ತು. ಸ್ಪಂದನ ಬಂತು, ಕಲಾಗಂಗೋತ್ರಿ ಬಂತು, ಬಿ ವಿ ಕಾರಂತರು ಸಿಕ್ಕಾಪಟ್ಟೆ ಅವರು ನಾಟಕಗಳ ಪ್ರದರ್ಶನಕ್ಕೆ ತುಂಬಾ ಉತ್ತೇಜನ ಕೊಟ್ಟರು. ಅವರೇ ಮಾಡಿಸ್ತಾ ಇದ್ದು ಗೊತ್ತಲ್ಲ. ಬಿ ವಿ ಕಾರಂತರ ಬಗ್ಗೆ ನಾ ಏನು ಹೇಳೋ ಅಷ್ಟಿಲ್ಲ, ನಂಗೆ ಹೇಳೋಷ್ಟು ಯೋಗ್ಯತೆಯೂ ಇಲ್ಲ. ಅದು ಹೀಗೆ ನಮ್ಮ ನಾಟಕಗಳೆಲ್ಲ ಬೆಳ್ಕೊಂಡು ಬಂತು. ಸೊ ನನ್ನ ಬೇರು ಬಿಟ್ಟಿದ್ದು ನ್ಯಾಷನಲ್ ಕಾಲೇಜ್ ಹಿಸ್ಟ್ರಿಯಾನಿಕ್ ಕ್ಲಬ್ಬಲ್ಲಿ 1959 ನವಂಬರಲ್ಲಿ ನನ್ನ ಮೊದಲ ಸ್ಟೇಜ್ ಪ್ರದರ್ಶನ. ಸೊ 59 ಅಂತಂದರೆ ಇವಾಗ 23, 64 ವರ್ಷ ಆಯಿತು. ಹೌದು. ನನ್ನ ಮೊದಲ ಸಿನಿಮಾ ಬಂದು 1974ರಲ್ಲಿ ಪುಟ್ಟಣ್ಣ ಕಣಗಾಲ್ ಅವರ ಶುಭಮಂಗಳ. ಸ್ನೇಹದ ಕಡಲಲ್ಲಿ
ನೆನಪಿನ ದೋಣಿಯಲಿ. ಸುಮ್ಮನೆ ಇದ್ದೀನಿ ರೀ, ಮಾಡ್ತಾನೆ ಇದ್ದೀನಿ ರೀ. ನಮ್ಗೆ ಅದ್ರ ಬಗ್ಗೆ ನನಗೆ ಏನೋ ಏನು ನಾನು ಆವಾಗಲೇ ತಮಗೆ ಹೇಳಿದ್ದು ಅದಕ್ಕೋಸ್ಕರನೇ. ಸಾಧನೆ ಅಲ್ಲ, ಬಟ್ ನೀವು ಹೇಳೋದೇ ಆದರೆ ಸ್ಟ್ಯಾಟಿಸ್ಟಿಕ್ಸಲ್ಲಿ ಅಂದರೆ ಹೌದು ಇಷ್ಟು ವರ್ಷಗಳಿಂದ ಇದ್ದೀನಿ ಅನ್ನೋ ಒಂದು ಖುಷಿ ಸಂತೋಷ ಇದೆ. ನನ್ನನ್ನು ಇರಿಸಿದ್ದೀರಿ ಅಂತ ನಿಮ್ಮಗಳಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳಬೇಕಷ್ಟೆ. ನಿಮ್ಮಗಳಿಗೆ ನೋಡೋರಿಗೆ ಸತ್ಯವಾದ ಮಾತು. ನಾವು ಮಾಡಬಹುದು, ಎಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ಬೋದು. ನೋಡೋರಿಲ್ಲದೆ ಹೋದರೆ ಏನು ಪ್ರಯೋಜನ ಇದೆ? ನಾವು ಮಾಡಿ ಏನು ಪ್ರಯೋಜನ ಇದೆ? ಸೊ ನೋಡುವಂಥವ್ರು ನೀವು ಸಹೃದಯಿಗಳು ನೀವಿದ್ದೀರಲ್ಲ, ಹ್ಯಾಟ್ಸ್ ಆಫ್ ಟು ಯು ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಐ ಆಮ್ ಗ್ರೇಟ್ಫುಲ್ ಟು ಆಲ್ ಆಫ್ ಯು. ಏನ ಅಲ್ಸ್ ನೋಡು, ನಿಮ್ಗೇನು ಆಫೀಸು ಮನೆ ವ್ಯತ್ಯಾಸ ಗೊತ್ತಿಲ್ಲ. ಚಪಾತು ಬುದ್ಧಿ. ಇದು ನನ್ನ ಮಗಳು ಪ್ರಜ್ಞಾ ಪೇಂಟ್ ಮಾಡಿರೋದು 2000 ಮಿಲಿನಿಯಮ್ ಇದರಲ್ಲಿ ನನಗೆ ಪ್ರೆಸೆಂಟ್ ಅಂತ ಕೊಟ್ಟಿದ್ದು. ಇದು ಫ್ರೀ ಹ್ಯಾಂಡ್ ಪೇಂಟಿಂಗ್ ಅವಳದು. ಯಾವ ಸ್ಕೂಲ್ಗೂ ಕ್ಲಾಸ್ಗಳಿಗೂ ಹೋಗಿ ಕಲ್ತಿದ್ದಲ್ಲ, ಅವಳಾಗೆ ಮಾಡಿದಂಥ ಒಂದು ಚಿತ್ರ ಇದು. ಸೊ ಯಾವುದೇ ಟ್ರೈನಿಂಗ್ ಆ ಕಡೆ ಇಲ್ಲ, ಈ ಕಡೆ ಇನ್ನೊಂದಿದೆ ನೋಡಿ, ಇದು ಅಷ್ಟೇ, ಇದು ಅವಳದೇ. ಸನ್ ಸೆಟ್ ಅಥವಾ ಸನ್ ರೈಸ್ ಅಲ್ಲಿ ದೋಣಿ ನಡೆಸ್ತಾರೆ ಸರ್. ಯಾವುದೇ ಶಾಲೆಗೆ ಹೋಗದೆ ಹೌದು. ಅವಳು ಸಿಕ್ಕಾಪಟ್ಟೆ ಪೆನ್ಸಿಲ್ ಸ್ಕೆಚ್ಗಳನ್ನು ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಎಲ್ಲರದ್ದು ಆವಾಗ ಅಬ್ದುಲ್ ಕಲಾಂ ಇದ್ದರು ಪ್ರೆಸಿಡೆಂಟ್ ಆಗಿ. ಸೊ ಅಬ್ದುಲ್ ಕಲಾಂದು ಮಾಡಿದ್ದಾಳೆ, MS ಸತ್ಯ ಅವ್ರು ಮಾಡಿದ್ದಾಳೆ. ಸುಮಾರಷ್ಟು ಪೆನ್ಸಿಲ್ ಸ್ಕೆಚಲ್ಲಿ ಮಾಡಿದ್ದಾಳೆ. ನನ್ನ ಮಗಳು ಅಂತ ಹೊಗಳ್ಕೊಳ್ಳೋದಕ್ಕಲ್ಲ, ಬಟ್ ಅದ್ಭುತವಾದ ಕಲಾವಿದೆ ಅವಳು. ಬಟ್ ಅನ್ಫಾರ್ಚುನೇಟ್ಲಿ ಈಗ ಅಷ್ಟು ಟೈಮ್ ಅವಳಿಗೆ ಸಿಗ್ತಾ ಇಲ್ಲ. ಟೈಮ್ ಇದ್ದಾಗ ಯಾವಾಗಲಾದ್ರು ಮಾಡ್ತಾಳೆ. ಅವಳ ಮಗನೂ ಇವಾಗ ಅದನ್ನು ಕಲ್ತಿದ್ದಾನೆ ನೋಡಿ. ಇದು ನಮ್ಮ ವೆಂಕಟರಾವ್ ಅವರ ಮಗಳ ಮಗ, ಅವ್ರ ಮೊಮ್ಮಗ ಮಾಡಿರೋಂಥ ಪೇಂಟಿಂಗು. ಇದು ಚೆನ್ನಾಗಿ ನೋಡಿ, ಆರ್ಟಿಸ್ಟಿಕ್ಕಾಗಿ. ವಾವ್, ಸೂಪರ್. 7 ವರ್ಷದ ಹುಡುಗ ಅವನು. 7 ವರ್ಷ? 7 ವರ್ಷ. ನಿಮ್ಮ ತಾಯಿ ಸಂಗೀತ ವಿದುಷಿ, ನೀವು ನಟ, ನಿಮ್ಮ ಮಗಳು ಚಿತ್ರಕಲಾವಿದೆ, ಮೊಮ್ಮಗ ಚಿತ್ರಕಲಾವಿದೆ. ಒಟ್ಟು ಕಲೆ ಒಂದು ಜೀನ್ಸ್ ಇದ್ದೇ ಇದೆ ನೋಡಿ ನಿಮ್ಮಲ್ಲಿ. ಇರಬೇಕು ಸರ್. ಅದಕ್ಕೆ ಸದ್ಯ ನಮ್ಮ ಕುಟುಂಬ ಅಂತ ಹೇಳ್ಕೊಳ್ಳೋದಲ್ವ ನಾವು. ಈಕೆ ನನ್ನ ಹೆಂಡತಿ ಜಾನಕಿ, ನನ್ನ ಸಹಧರ್ಮಿಣಿ. ನನ್ನನ್ನು ಕಳೆದ 48 ವರ್ಷಗಳಿಂದ ಸಹಿಸ್ಕೊಂಡು ಬಂದಿರುವಂಥ ಅವಳು. 1975 ಮದುವೆ ಆಯಿತು ಅಂತ ಹೇಳಿದೆ. ಸೊ 48 ವರ್ಷ ಆಯಿತು. ನನ್ನನ್ನು ಕಾಪಾಡಿಕೊಂಡು ನೋಡಿಕೊಂಡು, ನನ್ನ ಕೀಟ್ಲೆ, ನನ್ನ ಹಿಂಸೆಗಳನ್ನೆಲ್ಲ ತಡ್ಕೊಂಡು, ನನ್ನ 2 ಮಕ್ಕಳ ತಾಯಿಯಾಗಿ, ನನ್ನ 3 ಜನ ಮೊಮ್ಮಕ್ಕಳ ಅಜ್ಜಿಯಾಗಿದ್ದಾಳೆ. ಸಂತೋಷ ನಿರಂತರ ಸರ್. ನಾವು ಜೀವನದಲ್ಲಿ ನೋಡಬೇಕಾದ ಬರೀ ಸಂತೋಷ ಸರ್. ಯಾರಿಗೆ ಕಷ್ಟ ಇರೋಲ್ಲ ಹೇಳಿ? ನಿಮಗಿಲ್ವಾ? ನನಗಿಲ್ವಾ? ರವಿರಾಜ್ ಅವ್ರಿಗಿಲ್ವಾ? ಎಲ್ರಿಗೂ ಇದೆ. ಎಲ್ಲ ಏನೋ ಒಂದು ತಾಪತ್ರಯ ಇದ್ದೇ ಇರುತ್ತೆ. ನಗತಾ ಕಳಿಬೇಕು. ಒಂದು ಏನಾಗುತ್ತೆ ಅಂತಂದರೆ, ನನ್ನದೊಂದು ವಿಚಿತ್ರವಾದ ಗುಣ ಇದೆ. ಏನು ಅಂದರೆ, ನನಗೆ ಪ್ರತಿಯೊಂದು ಕ್ಷಣವೂ, ಪ್ರತಿಯೊಂದು ರಿಹರ್ಸಲ್ಗಳಾಗಲಿ, ಪ್ರತಿಯೊಂದು ಶೋಗಳಾಗಲಿ ಅತ್ಯಂತ ಆತ್ಮೀಯವಾದ್ದು ನನಗೆ. ಅದನ್ನು ವಿಂಗಡಿಸಿ ಇದು ಹೀಗೆ, ಇದು ಹೀಗಿತ್ತು, ಅದು ಹಾಗಿತ್ತು ಅಂತಲ್ಲ. ಎಲ್ಲ ಪ್ರತಿಯೊಂದು ಕ್ಷಣವೂ ನಾನು ಸಿಕ್ಕಾಪಟ್ಟೆ ಖುಷಿ ಅನುಭವಿಸಿದ್ದೀನಿ. ಏಕೆಂದರೆ ನಾ ಹೇಳಿದ ಹಾಗೆ ನಮ್ಮ ಮೂಲ ಉದ್ದೇಶ ಇದ್ದದ್ದು ಖುಷಿ ಪಟ್ಟಿದ್ದೀವಿ ನಾವು. ನಮ್ಮ ಕಾಲದಲ್ಲಿ ಒಂದು ಡಿಗ್ರಿ ಮಾಡ್ಕೊಂಡು ಬಿಟ್ರೆ ಸಾಕು, ಅವನ್ನ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗಿ ಕೆಲಸ ಕೊಡೋರು. 74ರಲ್ಲಿ ನಾವು ಈ ನಾಟಕಗಳನ್ನೆಲ್ಲ ಮಾಡ್ತಿದ್ವಲ್ಲ. ಹೀಗಾಗಿ ಏನಾಯಿತು ಅಂತಂದರೆ, ನಾವು ಒಂದು ನಮ್ಮ ನಾಟಕದ ಫೆಸ್ಟಿವಲ್ಲು, ನಟರಂಗದ ನಾಟಕ ಫೆಸ್ಟಿವಲ್ಲು ಮೆಡ್ರಾಸ್ಗೆ ಹೋಗಿತ್ತು. ಮೆಡ್ರಾಸಲ್ಲಿ ಒಂದು 3 ನಾಟಕ ಆಡಿದ್ವಿ. ಐ ಥಿಂಕ್ ಕಾಕನ ಕೋಟೆ ಒಂದು, ತೊಗಲಕ್ಕೊಂದು, ಒಥೆಲೋ ಒಂದು, ಏನೋ. ಆ ಒಂದು ಸಂದರ್ಭದಲ್ಲಿ ಹೌದು, ಅಲ್ಲಿ ಕನ್ನಡ ಅಸೋಸಿಯೇಷನ್ ಇದೆಯಲ್ಲ. ಸೊ ಆ ನಾಟಕ ಮಾಡೋವಾಗ ಪುಟ್ಟಣ್ಣ ಅವರು ನೋಡೋ ಅಥವಾ ಅವರ ಸಹಾಯಕರು ಯಾರೋ ನೋಡೋ, ನನ್ನನ್ನು ಈ ವ್ಯಕ್ತಿ ನಮ್ಮ ಸಿನಿಮಾಗೆ ಆಗಬಹುದು ಅಂತ ಅಂದ್ಬಿಟ್ಟು ಏನೋ ಮಾಡೋದಂತೆ. ಶ್ರೀನಾಥ್, CR ಸಿಂಹಣ್ಣ ತಮ್ಮ ಶ್ರೀನಾಥ್. ಸೊ ಅವನು ಬಂದ. ನಾವೆಲ್ಲ ನಮ್ಮ ನಟರಂಗದಲ್ಲಿ ಹೇಗಿದ್ವಿ ಅಂತಂದರೆ, ಇದು ಒಬ್ಬೊಬ್ಬರೇ ಫ್ರೆಂಡ್ಸ್ ಅಲ್ಲ, ಇಡೀ ಕುಟುಂಬ ಫ್ರೆಂಡ್ಸ್ ನಮಗೆ. ಫ್ಯಾಮಿಲಿ ಫ್ರೆಂಡ್ಸ್. ಇವತ್ತು ಹಾಗೆ ಇದ್ದೀವಿ. ನನ್ನ ಹೆಂಡತಿ ಮಕ್ಕಳು ಎಲ್ಲ, ಇನ್ನೊಬ್ಬರ ಹೆಂಡತಿ ಮಕ್ಕಳು, ಅವರ ಮತ್ತೊಬ್ಬರ ಹೆಂಡತಿ ಮಕ್ಕಳು, ಎಲ್ಲರಿಗೂ ಗೊತ್ತು.
ಆತ್ಮೀಯವಾಗಿ ಪರಿಚಿತರು, ಸುಮ್ಮನೆ ಗೊತ್ತಲ್ಲ, ಆತ್ಮೀಯವಾಗಿ ಪರಿಚಿತರು. ನಾನು ನ್ಯಾಷನಲ್ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಸಿಂಹ, ಶ್ರೀನಾಥ್ ಇಬ್ಬರು ಬರೋರು. ಆವಾಗ ನಾರಾಯಣ ಸ್ವಾಮಿ ಅವನು, ಸೊ ಶ್ರೀನಾಥ್ ಆಗಿರಲಿಲ್ಲ ಇನ್ನು, ನಾರಾಯಣ ಸ್ವಾಮಿ. ಸೊ ಅವರಿಬ್ಬರು ಸಾಯಂಕಾಲ ಬರೋರು ನಮ್ಮ ಜೊತೆ, ಹರಟೆ ಹೊಡ್ಕೊಂಡು ಆಮೇಲೆ ನಾಟಕ ಇದ್ದರೆ ರಿಹರ್ಸಲ್ ಮಾಡೋದಕ್ಕೆ ಹಾಗೆ ಅಂತ ಅಂದ್ಬಿಟ್ಟು. ಸೊ ಅವನು ಯಾವಾಗ ಶ್ರೀನಾಥ್ ಸಿನಿಮಾ ಸೇರಿದ್ನೋ, ಅವನದು ಫಸ್ಟ್ ಫಿಲ್ಮು ಮದರ ಮೆಲ್ಲನ ಅನಿಸುತ್ತೆ. ಸೊ ಅವನದು ಆದಮೇಲೆ ಅವನ ಪುಟ್ಟಣ್ಣ ಅವರ ಇದರಲ್ಲಿ ಶುಭಮಂಗಳ ಅಲ್ಲಿ ಸೇರಿದಾಗ, ಸೊ ಅವನು ಕೇಳಿ ಹೇಳಿ ಕಳಿಸಿದ್ದಾರೆ, ಈ ಥರ ಈಗೊಂದು ನಾಟಕ ಬಂದಿತ್ತು ನಟರಂಗ, ಅಯ್ಯೋ ನಮ್ಮ ಅಣ್ಣಂದೇ ನಮ್ಮದೇ ಅದು ಅಂತ ಶ್ರೀನಾಥೇನೋ ಹೇಳಿದಂತೆ. ಅದರಲ್ಲಿ ಈ ಥರ ಪಾಠ ಮಾಡಿದವರು ನಾ ಹೇಳ್ತೀನಿ, ವೆಂಕಟರಾಯಂಗೆ ನಾ ಹೇಳ್ತೀನಿ ಅಂತಂತೆ. ನಾನು ಆವಾಗ ಗೇಬ್ರಿಯಲ್ ಇಂಡಿಯಾ ಅಂತ ಮಲ್ಟಿನ್ಯಾಷನಲ್ ಕಂಪನಿ ಅಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲಿಗೆ ಹುಡ್ಕೊಂಡು ಬಂದ ನಾರಾಯಣ ಸ್ವಾಮಿ, ಏನಮ್ಮ ನೀನು ಗ್ರೇಟ್ ಸ್ಟಾರ್ ಆಗಿಬಿಡ್ತೀಯ ನೀನು ಅಂದ. ಅದೆಲ್ಲ ಕತೆ ಎಲ್ಲ ಬೇಡ, ಏನು ವಿಷಯ ಏನು ಹೇಳು ಅಂತಂದೆ. ಇಲ್ಲ ಪುಟ್ಟಣ್ಣಾಜಿ ಹೀಗೆ ನಿನಗೆ ಹೇಳಿದ್ದಾರೆ, ನೀ ಏನೋ ಬರ್ಬೇಕು. ಅಯ್ಯೋ ಅಪ್ಪ ಬೇಡಪ್ಪ, ಸಿನಿಮಾಗೂ ನನಗೂ ಸಂಬಂಧವೇ ಇಲ್ಲ. ಆದರೂ ಅವನು ಬಲವಂತದಿಂದ ಕರ್ಕೊಂಡು ಹೋದ್ವಿ. ಸೊ ಅದೇನು ಸಂದರ್ಶನ ಮಾಡಿದ್ರೋ ಅಷ್ಟು ತೀರಾ ನೆನಪಿಲ್ಲ ನನಗೆ. ಬಟ್ ಏನೋ ಒಂದೆರಡು ಮೂರು ಕೇಳಿರ್ತಾರೆ, ನಾನು ಅದೇನೋ ಇದೇ ಥರ ಏನೋ ಮಾತಾಡಿರ್ತೀನಿ. ಸರಿ ಬನ್ನಿ ಅಂತಂದರು. ಆಮೇಲೆ ನೆಕ್ಸ್ಟ್ ಶೂಟಿಂಗ್ ಡೇಟ್ ಕೊಟ್ಟರು, ಶೂಟಿಂಗ್ ಹೋದೆ. ಬಟ್ ಒಂದು ಮಾತು ಹೇಳಿದ್ರು, ಅದು ಮಾತ್ರ ನೆನಪಿದೆ. ಯಾಕೆಂತಾರೆ ಹೊಗಳಿಕೆ ಯಾವತ್ತೂ ಮರೆಯೋದಿಲ್ಲ ನೋಡಿ ಮನುಷ್ಯ. ಸೊ ಹಾಗಾಗಿ, ಇಲ್ರಿ ನೀವುಗಳೆಲ್ಲ ಎಲ್ರಿ ಯಾಕ್ರಿ ಮುಂಚೆ ಸಿಗಲಿಲ್ಲ ನನಗೆ ಅಂತಂದರು. ಓ ಧನ್ಯವಾಸ್ಮಿ ಅಂತಂದರೆ ಸಾಕು. ಅಂಥ ದೊಡ್ಡವರು ಆ ಥರದ್ದು ಒಂದು ಮಾತು ನೀವು ನನಗೆ ಸಿಕ್ಕಿದ್ದಿದೆ ಚೆನ್ನಾಗಿರೋದು ಅಂದರೆ, ಸೊ ನಮಗೂ ಏನೋ ಒಂದು ಚೂರು ಯೋಗ್ಯತೆ ಇದೆ ಅಂತಾಯಿತು, ಖುಷಿ ಆಯಿತು. ಸೊ ಅದು ಮಾಡಿದೆ. ಅದಾದಮೇಲೆ ಅವ್ರದ್ದೇ ಕಾಲೇಜು ರಂಗ ಮಾಡಿದೆ. ಕಾಲೇಜು ರಂಗದಲ್ಲಿ ಕಾಳಿಂಗ ಸರ್ಪ ಬಂದೈತೆ. ಇನ್ನೊಂದು ರಂಗನಾಯಕಿಯನ್ನು ಮಾಡಬೇಕಾಗಿತ್ತು, ನನಗಾಗಲಿಲ್ಲ. ನಾನು ಅದೇನೇ ಪ್ರೈವೇಟ್ ಕಂಪ್ನಿಗಳಲ್ಲಿ ಇದ್ದಿದ್ದರಿಂದ ನನಗೆ ರಜೆಗಳು ಸಿಗ್ತಿರಲಿಲ್ಲ. ರಜಾ ಸಿಕ್ಕಿದಾಗ ಮಾತ್ರ ನಾವು ಈ ಥರ ಸಿನಿಮಾಗಳಲ್ಲಿ ಓಡಾಡೋಕ್ಕೆ ಸಾಧ್ಯ ಆಯಿತು. ಆವಾಗ ಇವರು ಚೆನ್ನ ಅಂತಂದ್ಬಿಟ್ಟು ಚೆನ್ನೇಗೌಡರು ಅಂತ ರಾಜ್ಕುಮಾರ್ ಅವ್ರಿಗೆ ಜೊತೆಯಲ್ಲೇ ಇರ್ತಿದ್ರು. ಅವ್ರಿಗೆ ಪರ್ಸನಲ್ ಇದರಲ್ಲಿ ಇರ್ತಿದ್ರು. ಆತ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ರು, ವಾರ್ತಾ ಇಲಾಖೆಯಲ್ಲಿ. ಆ ವಾರ್ತಾ ಇಲಾಖೆಯಲ್ಲಿ CR ಸಿಂಹ, ಲೋಕೇಶು, ವೆಂಕಟಾಚಲ, ಆಮೇಲೆ ಇವರು ಶ್ರೀನಿವಾಸ್ ಜಿ ಕಪ್ಪಣ್ಣ, ಇವರೆಲ್ಲ ಅಲ್ಲಿನ ಇದು ಎಂಪ್ಲಾಯೀಸ್ ಆಗಿದ್ದರು ಅವರು. ಸೊ ಅವರು ನಮ್ಮನ್ನೆಲ್ಲ ಕರ್ಕೊಂಡು ಅತಿಥಿ ಕಲಾವಿದರು ಅಂತ ಅವರ ಪಬ್ಲಿಸಿಟಿ ಕ್ಯಾಂಪೈನ್ ನಾಟಕಗಳು ಆಡ್ತಿದ್ವಲ್ಲ ಇಡೀ ಇದರಲ್ಲ. ಸೊ ಅವ್ರಗಳ ಜೊತೆ ನಾವು ಸುತ್ತಾಡ್ತೀವಿ. ಖುಷಿ ಏನು ಅಂದರೆ, ದುಡ್ಡು ಕೊಡಬೇಕಲ್ಲ, ಕಾಸು ಕೊಡಬೇಕಲ್ಲ, ಮೆಡ್ರಾಸ್ಗೆ ಹೋಗ್ಬೋದು, ಡೆಲ್ಲಿಗೆ ಹೋಗ್ಬೋದು, ಬಾಂಬೆಗೆ ಹೋಗ್ಬೋದು, ಹೋಗಿ ಬರೋಣ ಅಂತಂದ್ಬಿಟ್ಟು. ಆದರೆ ಯಾವತ್ತೂ ನಾಟಕನ ತೀರಾ ಅಷ್ಟು ಆ ಲೆವೆಲಲ್ಲಿ ನಾವು ಯೋಚನೆ ಮಾಡಿದ್ದೇ ಇಲ್ಲ. ನಮ್ಮ ಕಮಿಟ್ಮೆಂಟ್ ಅಂದರೆ ಕಮಿಟ್ಮೆಂಟೇ, 100% ಕಮಿಟ್ಮೆಂಟ್. ನಮ್ಮಲ್ಲಿ ಯಾರೂ ಆ ಥರದ ಈ ಓಟ್ಲ ಹೊಡೆಯೋದಂತಾರಲ್ಲ ಆ ಥರದವ್ರು ಯಾರೂ ಇರಲಿಲ್ಲ. ಮೊದಲು ಪಕ್ಕಾ ಕಮಿಟ್ಮೆಂಟು. ಅದು ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಥವಾ ನಟರಂಗದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಯಾವುದೇ ಆಗಿರ್ಬೋದು. ಚೆನ್ನ ಸುಮಾರು ಸಲ ನನ್ನನ್ನು ಬಂದು, ಸಾರ್ ಬಂದುಬಿಡಿ ಸರ್. ಚೆನ್ನ ನಮ್ಮ ಜೊತೆಯಲ್ಲಿ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟಲ್ಲಿ ಬರ್ತಿದ್ದ, ನಮ್ಮ ನಾಟಕಗಳಿಗೆ ಆತನೂ ಸಹಾಯ ಮಾಡ್ತಿದ್ದ. ಸೊ ಬಂದುಬಿಡಿ ಸರ್, ಅಣ್ಣ ಅವ್ರ ಕ್ಯಾಂಪಿಗೆ ಬಂದುಬಿಡಿ ಸರ್, ನೀವು ದಯವಿಟ್ಟು ಅಣ್ಣ ಅವ್ರ ಕ್ಯಾಂಪಿಗೆ ಬನ್ನಿ ಸರ್, ಬೇಕಾದಷ್ಟು ಚಾನ್ಸ್ ಇದೆ, ಇಲ್ಲಿ ಯಾಕೆ ಸರ್ ಓದಾಡ್ತೀರಿ ನೀವೆಲ್ಲ ಕೆಲಸ ಮಾಡಿಕೊಂಡು. ಏನು ನಮಗೇನು ಅಂತಂದರೆ, ಅಪ್ಪ ಹೆಂಡತಿ ಮಕ್ಕಳು ಇದ್ದಾರೆ, ಮನುಷ್ಯ ಎಷ್ಟೇ ಆಗಲಿ ಸೆಕ್ಯೂರಿಟಿಗೆ ಒದ್ದಾಡ್ತಾನೆ, ಸೆಕ್ಯೂರಿಟಿ ಆಫ್ ಲೈಫ್. ಸೊ ನಮಗೆ ಸೆಕ್ಯೂರಿಟಿ ಆಫ್ ಜಾಬ್ ಅದು. ನಾನು ಅಕಸ್ಮಾತ್ ಬಂದು ನಾನೇನು ನನ್ನ ಮೂತಿನ ಮುಖನೂ ಹೀರೋ ಥರ ಇಲ್ಲ, ಅಥವಾ ಅದು ನನ್ನ ಅದೃಷ್ಟ ಏನಿದೆಯೋ ಇಲ್ಲ, ಪರವಾಗಿಲ್ಲ. ಪಾಪ ತುಂಬ ಆತ ಒದ್ದಾಡ್ದ ನನ್ನ ರಾಜ್ಕುಮಾರ್ ಅವರ ಗ್ರೂಪ್ಗೆ ಇದು ಮಾಡಬೇಕು ಅಂತ. ನಾನು ಅವ್ರ ಜೊತೆಯಲ್ಲಿ ಆ್ಯಕ್ಟ್ ಮಾಡಲಿಲ್ಲ, ಅಣ್ಣವ್ರ ಜೊತೆಯಲ್ಲಿ ಆ್ಯಕ್ಟ್ ಮಾಡಲಿಲ್ಲ. ಬಟ್ ಎಂಥ ಇದು ಅಂತಂದರೆ ಅದೃಷ್ಟ ಅಂದರೆ, ರಾಘವೇಂದ್ರ ರಾಜ್ಕುಮಾರ್ ಅವ್ರ ಜೊತೆಲಿ ಆ್ಯಕ್ಟ್ ಮಾಡಿದ್ದೀನಿ, ಶಿವರಾಜ್ ಕುಮಾರ್ ಅವ್ರ ಜೊತೆಲಿ ಆ್ಯಕ್ಟ್ ಮಾಡಿದ್ದೀನಿ, ಪುನೀತ್ ರಾಜ್ಕುಮಾರ್ ಅವ್ರ ಜೊತೆನಲ್ಲಿ 3 ಜನ ಮಕ್ಕಳ ಜೊತೆನಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಸೊ ರಾಘವೇಂದ್ರ ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ ಇತ್ತೀಚೆಗೆ ಮಾಡಿದ್ದು ಅಂದರೆ ನಿಖಿಲ್ ಮಂಜು ಅಂತಂದ್ಬಿಟ್ಟು ಅಮ್ಮನ ಮನೆ ಅಂತ ಒಂದು ಫಿಲಮ್ ಮಾಡಿದ್ರು. ಸೊ ಅದರಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅವರು ಪ್ಲೇಡ್ ದಿ ಮೇನ್ ರೋಲ್. ಅವ್ರ ಜೊತೆಯಲ್ಲಿ ನಾನು ಆ್ಯಕ್ಟ್ ಮಾಡಿದೆ. ಮನದಾಳದ ಈ ಮೌನಕ್ಕೆ ಶಿವರಾಜ್ ಕುಮಾರ್ ಅವ್ರದ್ದು, ಸೊ ಅವ್ರ ಜೊತೆಯಲ್ಲೇ ಒಂದು ಫಿಲಮ್ ಮಾಡಿದೆ.
ಪುನೀತ್ ರಾಜ್ಕುಮಾರ್ನಲ್ಲಿ ಇದರಲ್ಲಿ ರಾಜ್ಕುಮಾರ್ ಫಿಲಮಲ್ಲೇ ಮಾಡಿದೆ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ. 3 ಜನ ಜೊತೆಯಲ್ಲಿ ಪುನೀತ್ ಹತ್ರ ಹೇಳಿದೆ, ಅಪ್ಪ ನಿಮ್ಮ ತಂದೆ ಜೊತೆನಲ್ಲಿ ಆ್ಯಕ್ಟ್ ಮಾಡೋಕ್ಕಾಗಲಿಲ್ಲ, ಅಟ್ಲೀಸ್ಟ್ ನೀವು ಮಕ್ಕಳ ಜೊತೆನೆಲ್ಲ ಮಾಡಿದ್ದೀವಿ, ಸಂತೋಷ ಖುಷಿ ನನಗೆ ಅಂತಂದೆ. ಸಿನಿಮಾ ಪ್ರವಾಸ ಹೀಗೆ, ಬಟ್ ಯಾವತ್ತೂ ಆ ಪ್ರವಾಸ ನನಗೆ ಪ್ರಯಾಸ ಆಗಲೇ ಇಲ್ಲ, ನಾನು ಹಾಗೆ ಅಂದ್ಕೊಂಡ್ಲೂ ಇಲ್ಲ. ಹೆಸರಿಸಬಹುದಾದ ಎಲ್ಲ ಮೇಜರ್ ಡೈರೆಕ್ಟರ್ಗಳು, ಮೋಸ್ಟ್ ಪಾಪ್ಯುಲರ್ ಡೈರೆಕ್ಟರ್ಗಳು ಎಲ್ಲರ ಇದರಲ್ಲೂ ನಿರ್ದೇಶನದಲ್ಲೂ ನಾನು ಆ್ಯಕ್ಟ್ ಮಾಡಿದ್ದೀನಿ. ನನಗೆ ಅದೊಂದು ಖುಷಿ ಇದೆ, ಒಂದು ಹೆಮ್ಮೆ ಇದೆ. ಗಿರೀಶ್ ಕಾರ್ನಾಡ್ ಆಗಿರ್ಬೋದು, ಗಿರೀಶ್ ಕಾಸರವಳ್ಳಿ ಅವರಾಗಿರ್ಬೋದು, ನಾಗಭರಣ ಆಗಿರ್ಬೋದು, ಫಣಿ ರಾಮಚಂದ್ರ ಅವರಾಗಿರ್ಬೋದು, ಎಲ್ಲರೂ ಹೆಚ್ಚು ಕಮ್ಮಿ ಎಲ್ಲ ರಾಷ್ಟ್ರ ಮಟ್ಟದ ನಿರ್ದೇಶಕರು. ಪಿ ಶೇಷಾದ್ರಿ, ಬೇರು ತುಂಬ ಒಳ್ಳೆ ಪಾತ್ರ. ಬೇರು, ಥ್ಯಾಂಕ್ ಯು. ನೀವು ಬಿಟ್ಕೊಂಡಿರೋದು ತುಂಬ ಸಂತೋಷ. ನನಗೆ ಬಂದದ್ದ ಒಂದು ಸುದ್ದಿ ಪ್ರಕಾರ ಆ್ಯಕ್ಚುಲಿ ಬೇರೂನಲ್ಲಿ ನನಗೆ ಬೆಸ್ಟ್ ಸಪೋರ್ಟಿಂಗ್ ನ್ಯಾಷನಲ್ ಅವಾರ್ಡ್ ಸಿಗಬೇಕಿತ್ತು. ನನ್ನ ಹೆಸರು ಕೂಡ ಇತ್ತು, ಟಾಪಲ್ಲೇ ಇತ್ತು. ಹಿಂದಿನ ದಿವಸದವರೆಗೂ ನನ್ನ ಹೆಸರು ಇತ್ತಂತೆ. ನೆಕ್ಸ್ಟ್ ಡೇ ಅನೌನ್ಸ್ ಮಾಡಿದಾಗ ಅದು ಬದಲಾಗಿತ್ತು ಅಂತಂದ್ಬಿಟ್ಟು ಹೇಳಿದ್ರು. ಅದು ಅಂತೆ ಕಂತೆ. ಬಟ್ ಅದು ಇವರು ಹಿಂದಿನ ದಿವಸ ಕೂಡ ಯಾವುದೋ ಒಂದು ಫಂಕ್ಷನ್ ಇತ್ತು, ಫಂಕ್ಷನ್ನಲ್ಲಿ ಜಯಮಾಲಾ ಅವರು ಸಿಕ್ಕಿದ್ರು. ಓ ಕಂಗ್ರ್ಯಾಚುಲೇಷನ್ ಸರ್ ಅಂತ ಕೂಡ ಅಂದಿದ್ದರು. ಇವೆಲ್ಲ ಸಹಜ, ಏಳು ಬೀಳುಗಳು ಅಥವಾ ಪ್ರಶಸ್ತಿ ಪುರಸ್ಕಾರ ಇದೆಲ್ಲ. ಯಾವುದೋ ಒಂದು ಹಾಡಿದೆ ನೋಡಿ, ಹಕ್ಕಿ ಹಾಡುತ್ತೆ, ಇದು ನನಗೆ ಸನ್ಮಾನ ಇವ್ರದು. ಹಾಡು ಹಕ್ಕಿಗೆ ಬೇಕೆ ಬಿರುದು ಸನ್ಮಾನ. ಸೊ ಸತ್ಕಾರ ಸನ್ಮಾನಕ್ಕೋಸ್ಕರ ಅಲ್ಲ, ನಮ್ಮ ಖುಷಿಗೆ ನಮ್ಮ ಒಂದು ಇದಕ್ಕೆ ಮಾಡ್ತಾ ಇರೋದು, ಮಾಡ್ತೀವಿ ಅಷ್ಟೇ. ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ ಅಷ್ಟೇ. ಎಷ್ಟು ಸತ್ಯ ಅಲ್ವ ಅದು? ಒಳ್ಳೆ ಮಾತು. ಹಾಗಿರ್ಬೇಕಷ್ಟೆ. ಹಾಗಿದ್ದರೆ ನನಗನ್ಸೋದು, ಹಾಗಿದ್ದರೆ ಮುಂದುವರ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಎಲ್ಲೋ ನನಗೆ ಅದು ಬರಲಿಲ್ಲ ಇದು ಬರಲಿಲ್ಲ ಅಂತಂದರೆ ಎಲ್ಲೋ ಕುಂಠಿತ ಆಗುತ್ತೆ. ಯಾಕೆ ಅಂತಂದರೆ ಆಬ್ವಿಯಸ್ಲಿ ಮನಸ್ಸು ಅದ್ರ ಬಗ್ಗೆ ಹೋಗ್ತಾ ಇರುತ್ತೆ, ನಮ್ಮ ಕೆಲಸದ ಬಗ್ಗೆ ಯೋಚನೆ ಮಾಡೋಕ್ಕಾಗಲ್ಲ ನಮಗೆ. ಹೇಗೆ ಸಮಯ ಹೊಂದಿಸ್ತಿದ್ರಿ? ಒಂದು ಕಡೆ ಕೆಲಸ, ಕುಟುಂಬ, ನಾಟಕ, ಸಿನಿಮಾ. ಇಲ್ಲ, ಅದೇ ಹೇಳಿದ್ನಲ್ಲ, ನನಗೆ ಸಿನಿಮಾಗಳನ್ನು ನಾನು ಯಾವತ್ತೂ ಸೀರಿಯಸ್ ಆಗಿ ಅಂದರೆ ವೃತ್ತಿಪರವಾಗಿ ಸೀರಿಯಸ್ ಆಗಿ ತಗೊಂಡಿದ್ದಿಲ್ಲ ನಾನು. ಯಾಕೆಂದರೆ ನನಗೆ ಗೊತ್ತಿತ್ತು ಅದು, ನಾನು ಅದನ್ನೇ ನೆಚ್ಚಿಕೊಂಡು ಅದನ್ನೇ ನಂಬಿಕೊಂಡು ಜೀವನ ನಡೆಸೋಕ್ಕಾಗಲ್ಲ ಅಂತ ಗೊತ್ತಿತ್ತು. ಅದು ಆಗಿನ ಕಾಲದಲ್ಲಿ, ನಾನು ಬಂದಂಥ ಕಾಲದಲ್ಲಿ ಬಹುಶಃ ಆವಾಗಲೇ ತುಂಬ ದೊಡ್ಡ ದೊಡ್ಡ ಕಲಾವಿದರಿಗೆ ಅಂದ್ರೇ ಸುಮಾರು ಸಾವಿರಾರು ರೂಪಾಯಿಗಳಲ್ಲಿ 5 ಫಿಗರ್ಸಲ್ಲಿ ಬಹುಶಃ ಬರ್ತಿತ್ತೋ ಏನೋ, ಅವ್ರಿಗೆ ಸಂಭಾವನೆ ನಂಗೆ ಗೊತ್ತಿಲ್ಲ. ಇನ್ನಂಥದ್ರಲ್ಲಿ ನಾನು ಎಷ್ಟು ದುಡಿಬಹುದಾಗಿತ್ತು ನಾನು. ಸೊ ಅದಲ್ಲ, ಬರೀ ಖುಷಿಗೆ ದುಡಿಬೇಕು ಅಂದರೆ ಮನೇಲಿ ನಡಿಬೇಕಲ್ಲ, ಕುಟುಂಬ, ಮಕ್ಕಳು. ಹಾಗಾಗಿ ನಾನು ಅದಕ್ಕೆ ಹೆಚ್ಚು ಬಿಡು ಸಿಕ್ಕಾಗ, ಆಫೀಸಲ್ಲಿ ನನಗೆ ರಜೆಗಳು ಕೊಟ್ಟಾಗ, ಅಲ್ಲೂ ಏನೋ ಸುಳ್ಳೇ ಏನು ಹೇಳ್ಕೊಂಡು ಹೋಗ್ತಿರಲಿಲ್ಲ. ನಾನು ಯಾವತ್ತೂ ಹೇಳಿಲ್ಲ ಆ ಥರದ್ದೆಲ್ಲ. ನಾವು ಈಗ ಹೋಗ್ತಾ ಇದ್ದೀನಿ ಅಂತಿದ್ದೆ, ಕೊಡ್ತೀರಾ ಅಂತಿದ್ದೆ, ಎಸ್ ಅಂದರೆ ಹೋಗ್ತಿದ್ದೆ, ಇಲ್ಲ ಅಂದರೆ ಓ ಸಾರಿ ವೆಂಕಟರಾವ್ ಅಂದರೆ ಓಕೆ ಇಟ್ಸ್ ಓಕೆ ಸರ್ ಅಂತ ಅಂತಿದ್ದೆ. ನಾಟಕ ಹವ್ಯಾಸ ನಾಟಕ ಆದ್ದರಿಂದ ನಮ್ಮಗಳಿಗೆ ಎಲ್ಲರೂ ನಾವು ಹವ್ಯಾಸಿಗಳೇ ಆಗಿದ್ದರಿಂದ ಎಲ್ಲರೂ ಕೆಲಸ ಮಾಡ್ತಾಯಿದ್ರು. ಸೊ ಆಬ್ವಿಯಸ್ಲಿ ಸಾಯಂಕಾಲದ ಹೊತ್ತು ಮಾತ್ರ ನಾಟಕ ಗಿಟ್ಕ ರಿಹರ್ಸಲ್ ಅದು ಇದು ಅಂದ್ಕೊಂಡು ಆಡ್ತೀವಿ, ಖುಷಿ. ಮನೆಯನ್ನೆಲ್ಲ ಅನ್ನಿಸ್ಕೊತಿದ್ವಿ, ಅದು ಬಹಳ ಇದು ಒಳ್ಳೆ ಚೆನ್ನಾಗಿದೆ. ನೀವು ಎಷ್ಟೇ ದುಡಿದ್ರೂ ಅನ್ನಿಸ್ಕೊಳ್ಳೇಬೇಕು, ಅದು ನಿಯಮ, ಅದು ಒಂದು ಧರ್ಮ, ಅದು ಖುಷಿ ಕೂಡ. ಅದು ಪ್ರಕೃತಿ ಸಹಜ. ಅದು ಊಟಕ್ಕಿಲ್ಲಿದ್ದು ಉಪ್ಪಿನಕಾಯಿ ಏನು ಪ್ರಯೋಜನ? ಉಪ್ಪಿನಕಾಯಿ ಬೇಕೇ ಬೇಕು. ಊರಿಗೆ ದೊರೆ ಆದರೂ ಮನೆಯಲ್ಲಿ ಅಲ್ವಾ, ನಾಡಿಗೆ ಅರಸ ಆದರೂ ತಾಯಿಗೆ ಮಗನೇ. ಸೊ ಆ ಒಂದು ಇದ್ದೇ ಇದೆ. ಧಾರಾವಾಹಿ ನಾನು ಯಾವಾಗ ಅಂತಂದರೆ, ಆವಾಗ ಇನ್ನೂ ಬೆಂಗಳೂರಿಗೆ ಧಾರಾವಾಹಿ ಬಂದೇ ಇರಲಿಲ್ಲ. ಹೈದ್ರಾಬಾದಿಂದ ಏನೋ ಟೆಲಿಕಾಸ್ಟ್ ಆಗೋದು ಅನಿಸುತ್ತೆ, ಇಫ್ ಐ ಆಮ್ ರೈಟ್. ಸೊ ಇಲ್ಲೆಲ್ಲೋ ಶೂಟ್ ಮಾಡೋರು, ಇಲ್ಲಿಂದ ಅಲ್ಲಿಗೆ ಕಳಿಸೋರು, ಅಲ್ಲಿಂದ ಇದು ಮಾಡೋರು. ಆರ್ ನಾಗೇಶ್ ಅವ್ರದ್ದು ಒಂದು ಕುಂಕುಮ ಅಳಿಸಬೇಡಮ್ಮ ಅಂತ ಒಂದು ಫಸ್ಟ್ ಸೀರಿಯಲ್, ಅದರಲ್ಲಿ ಉಮಾಶ್ರೀ ನಾನು ಎಲ್ಲ ಮಾಡಿದ್ವಿ. ಅದು ನನ್ನ ಮೊಟ್ಟ ಮೊದಲ ಧಾರಾವಾಹಿ. ಬೆಂಗಳೂರಿನ ದೂರದರ್ಶನ ಪ್ರಾರಂಭ ಆಗೋಕ್ಕೆ ಮುಂಚಿನ ಅವ್ಯಾಹತವಾಗಿ ಅದು ನೋಡ್ಕೊಂಡು ಹೋಗಿದೆ. ನಾನು ಒಂದು ಲಿಸ್ಟ್ ಹಾಕೋಬೇಕು ಅಂತ ಸುಮಾರು ವರ್ಷಗಳಿಂದಾನೇ ಅನ್ಕೋತಾ ಇದ್ದೀನಿ, ಇನ್ನೂ ನಾನು ಲಿಸ್ಟ್ ಹಾಕಿಲ್ಲ. ಅದೇನು ಇಟ್ಕೊಂಡು ಏನು ಮಾಡಬೇಕು, ಯಾರೋ ತಮ್ಮಂಥವ್ರಿಗೆ ಯಾರಿಗಾರು ಏನಾದ್ರು ಹೇಳಬಹುದು ಅಷ್ಟೇ ಹೊರತು
ನಾಳೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ನಮ್ಮ ಇತಿಹಾಸನ ತಿರುಗಿಸಿ ನೋಡಿ ಓ ಅಂತಂತಾರೆ ಅನ್ನೋದು ಅಷ್ಟು ನಂಬಿಕೆ ಇಲ್ಲ. ಸೊ ಹಾಗಾಗಿ ನಾನು ಯಾವುದೇ ಲಿಸ್ಟ್ ಮಾಡಿಲ್ಲ. ಧಾರಾವಾಹಿ ನೀವು ಹೇಳಿದಾಗ ಅಲ್ಲಿಂದ ಶುರುವಾಗಿದ್ದು. TN ಸೀತಾರಾಮ್ ಅವ್ರದ್ದು ಫಸ್ಟು ಒಂದು ಶಾರ್ಟ್ ಸ್ಟೋರೀಸ್ ಮಾಡ್ತಿದ್ರು. ಮಾಯಾಮೃಗಕ್ಕೆ ಮುಂಚೆ ಅವು ಪೋಲಿ ಕಿಟ್ಟಿ ಮಾಡೋರು, ಪೋಲಿ ಕಿಟ್ಟಿಗೂ ಮುಂಚೆ ಇನ್ನೊಂದಷ್ಟು ಶಾರ್ಟ್ ಸ್ಟೋರೀಸ್ನ ಧಾರಾವಾಹಿಗಳ ರೂಪದಲ್ಲಿ ಮಾಡಿದ್ರು. ಸೊ ಅಲ್ಲಿಂದ ಅವ್ಯಾಹತವಾಗಿ ನಡ್ಕೊಂಡು ಬರ್ತಾನೆ ಇದೆ. ಮಾಯಾಮೃಗ ಮಾಡಿದೆ, ಅವ್ರದ್ದೇ ಸುಮಾರಷ್ಟು ಎಲ್ಲ ಇದರಲ್ಲೂ ಮಾಡಿದೆ. ಮುಕ್ತ ಮಾಡಿದೆ, ಮನ್ವಂತರ ಮಾಡಿದೆ, ಮಿಂಚು ಮಾಡಿದೆ. ಆಮೇಲೆ ಶೇಷಾದ್ರಿ ಅವರ ಸುಮಾರಷ್ಟು ಸೀರಿಯಲ್ಗಳಲ್ಲೆಲ್ಲ ಮಾಡಿದೆ ನಾನು. ಫಣಿ ರಾಮಚಂದ್ರ ಅವರ 5-6 ಸೀರಿಯಲ್ಗಳಲ್ಲಿ 4 ಸೀರಿಯಲ್ಗಳಲ್ಲಿ ಮಾಡಿದೆ ನಾನು. ಅವಾಗ ಇವರೆಲ್ಲ ವಿನಯಾ ಪ್ರಸಾದ್ ಅವರೆಲ್ಲ ನಮ್ಮ ಜೊತೆಲ್ಲೇ ಮಾಡ್ತಾರೆ. ತಾರಾ, ವಿನಯಾ ಪ್ರಸಾದ್ ಎಲ್ಲರೂ ನಾವೇ ಮಾಡಿದ್ದಾರೆ. ಸಂಚಿಕೆಗಳು ಹೌದು, ಖಂಡಿತ ಸಾವಿರಾರಾಗಿದೆ. ಏಕೆಂದರೆ ನಮ್ಮ ಬೀಸು ಅವರ 4 ತಂತಿ ಅದೇ 1400 ಎಪಿಸೋಡ್ ಆಗಿದೆ. ಆಮೇಲೆ ಅಮ್ಮನಾಗಮ್ಮ ಮಾಡಿದ್ದೆ, ಅವ್ರದ್ದು ಬೀಸು ಅವರ ಪ್ರೊಡಕ್ಷನ್ನಲ್ಲೇ. ಕಾಸರವಳ್ಳಿ ಅವ್ರದ್ದು ಗೃಹ ಬಂಗಾಲ್ ಮಾಡಿದೆ ನಾನು. ಸೆಲ್ಫ್ ಡಿಕ್ಲೇರ್ ಮಾಡ್ಕೋಬೋದಾದರೆ ಆ ಒಂದು ಗರ್ವ ನನಗಿದೆ ಸರ್. ಎಲ್ಲ ಅದ್ಭುತ ನಿರ್ದೇಶಕರ ಕೈ ಕೆಳಗೆ ಕೆಲಸ ಮಾಡಿದ್ದೀನಿ. ಎಲ್ಲರೂ ಗುಡ್ ಅಂದಿದ್ದಾರೆ. ಬೇಷ್ ಅಂದ್ರೋ ಇಲ್ಲಿ ನಂಗೆ ಗೊತ್ತಿಲ್ಲ. ಚೆನ್ನಾಗಿ ಮಾಡ್ತೀರಿ ಅಂತ ಅಂದಿದ್ದಾರೆ. ಅದೇ ನನ್ನ ಅಟ್ ದಿ ಎಂಡ್ ಆಫ್ ದಿ ಡೇ ಅಂತಲ್ಲ, ಅಟ್ ದಿ ಎಂಡ್ ಆಫ್ ದಿ ಡೇ ಆ ಒಂದು ಸಂತೋಷ, ಆ ಒಂದು ಸಣ್ಣ ಸ್ಮೈಲ್ ನನ್ನ ಮುಖದಲ್ಲಿ ಇದ್ದೇ ಇರುತ್ತೆ ಯಾವತ್ತೂ. ನೀವು ನಿರ್ದೇಶನ ಮಾಡೋಕ್ಕೆಲ್ಲ ಹೋಗಲಿಲ್ಲ? ನಿರ್ದೇಶನ ಮಾಡೋದಕ್ಕೆ ಬಹಳ ತಾಕತ್ತು ಬೇಕು ಸರ್, ತಾಕತ್ತು ಬೇಕು. ನಂದು ಒಂದು ಡ್ರಾಬ್ಯಾಕ್ ಅಂತ ಹೇಳ್ತೀನಿ. ಒಂದು ಚೂರು ಪಾರು ಇದಕ್ಕೆ ನಾನು ಕಾಂಪ್ರಮೈಸ್ ಮಾಡ್ಕೊಳ್ಳೋಕೆ ಒಪ್ಪಲ್ಲ. ನಾನು ಹೀಗಿರಬೇಕು ಅಂದರೆ ಹಾಗೇ ಇರಬೇಕು. ಯಾಕೆಂದರೆ ಅದು ಕೆಲವೊಂದು ನಿರ್ದೇಶಕರಿಂದ ನೋಡಿ ಕಲಿತಂಥ ಪಾಠಗಳು. ಈಗ ಪುಟ್ಟಣ್ಣ ಅವರಾಗಲಿ ಅಥವಾ ಫಣಿ ರಾಮಚಂದ್ರ ಅವರಾಗಲಿ, ಇವರೆಲ್ಲನೂ ನಮಗೆ ಇದು ಬೇಕು, ಹೀಗಿರಬೇಕು ಅಂದರೆ ಹಾಗಿರಬೇಕು ಅಷ್ಟೇ. ಅದಕ್ಕೆ ಆಲ್ಟರ್ನೇಟ್ ಅನ್ನೋದು ಹುಡುಕ್ತಿರ್ಲಿಲ್ಲ. ನಾನು ಹಾಗೆ. ಸೊ ನಾನು ಇನ್ನೂ ಒಂದು ಅತಿರೇಕಕ್ಕೆ ಹೋಗಿ ಕಲಾವಿದ ಹೀಗಿರಬೇಕು, ಹೀಗೆ ಮಾಡಬೇಕು ಅಂದರೆ ಅವರು ಹಾಗೇ ಮಾಡಬೇಕು. ಇಲ್ಲದೆ ಅವರ ಸ್ವಲ್ಪ ಬುಗ್ ಅಂತ ಇರುತ್ತೆ ಕಣ್ಣುಗಳಲ್ಲಿ ಊರಿ. ಅದು ನನ್ನ ಹೆಂಡ್ತಿನೂ ಹೇಳ್ತಾಳೆ, ಯಪ್ಪ ನಿನಗೆ ಇಷ್ಟು ಕೋಪ ಇದ್ದರೆ ಏನು ಮಾಡ್ತೀಯ ಅಂತ. ಅದಕ್ಕೆ ನಾನು ಏನೂ ಮಾಡಲ್ಲ. ಇಲ್ಲ ಹುಚ್ಚ ಸಿನಿಮಾದಲ್ಲಿ ಭಾಳ ಒಳ್ಳೆ ಪಾತ್ರ. ಯಾಕೋ ಹೀಗೆಲ್ಲ ಆಯಿತು? ನನಗೆ ಅದು ತುಂಬ ಇಷ್ಟ ಆಗಿದ್ದು. ನನಗೆ ಅಲ್ಲಿ ಸುದೀಪ್ ಸರ್ ಎಂಥ ಅದ್ಭುತವಾದ, ನಿಜವಾಗ್ಲೂ ನಾನು ಆತನಲ್ಲಿ ಕಂಡಿದ್ದ ಆ ಒಂದು ನಿಷ್ಠೆ ಇದೆಯಲ್ಲ, ಇದು ಶತಾಯಗತಾಯ ಮಾಡಲೇಬೇಕು, ಇದರಲ್ಲಿ ನಾನು ಹೆಸರು ತಗೋಬೇಕು ಅನ್ನೋ ಅವರ ಆ ಒಂದು ಇದು ಛಲ, ಹಾಗೆ ಮಾಡಿದ್ರು ಸರ್. ಅವರು ಅದ್ಭುತವಾಗಿ ಕೆಲಸ ಮಾಡಿದ್ರು. ತುಂಬ ಇಷ್ಟವಾದಂಥ ಸಿನಿಮಾ ಅವ್ರದ್ದು, ನನಗೆ ಇಷ್ಟವಾದಂಥ ಸಿನಿಮಾ. ನಿಮ್ಮ ಪಾತ್ರ ತುಂಬ ನೆನಪಲ್ಲಿ ಉಳಿಯುತ್ತೆ, ಭಾಳ ಒಳ್ಳೆ ಪಾತ್ರ. ಹುಡುಗಿಯ ತಂದೆ ತಾವು ಹೀಗಂತೀರಿ. ಅದೇ ಕಲಾಸಿಪಾಳ್ಯ ಫಿಲಮಲ್ಲಿ, ಅಣ್ಣ ನೀವು ಕಲಾಸಿಪಾಳ್ಯ ಫಿಲ್ಮಲ್ಲಿ ಮಾಡಿದ್ರಲ್ವಾ ಅಂತ ಕೇಳ್ತಾರೆ. ತಪ್ಪಲ್ಲ. ಏಕೆಂತಂದರೆ ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ರೀತಿ ಇರುತ್ತೆ, ಒಬ್ಬೊಬ್ಬರ ಮನರಂಜನೆ ಒಂದೊಂದು ಲೆವೆಲಲ್ಲಿರುತ್ತೆ. ಸೊ ಅದು ಬಹಳ ಸಹಜವಾಗಿ ಹೇಳ್ತಾರೆ. ನಾನು ಅದೇನೋದು ತಾವು ಹೇಳಿದ್ರಲ್ಲ, ತಾವು ಹೇಳಿದಾಗೆ ಬೇರು ಸಿನಿಮಾ ಅಂದ್ಬಿಟ್ಟು ಆಮೇಲೆ ತಿರುಗಿ ಅದು ಅಲ್ಲಿನ ಪಾತ್ರನ ಹೇಳೋದು. ಫಿಲ್ಮ್ ಬಗ್ಗೆ ಎಲ್ಲ ನಾನು ಹೇಳ್ತಿಲ್ಲ. ಕಲಾಸಿಪಾಳ್ಯ ಫಿಲ್ಮ್ ಆ ಕ್ಯಾರೆಕ್ಟರ್ ಬಗ್ಗೆ ನೋಡಿಬಿಟ್ಟು, ಅಣ್ಣ ನೀವು ಇದು ಮಾಡ್ತಿರಲ್ಲ, ಅದೇನೋ ರಾಜು ಅನಂತ ಸ್ವಾಮಿ ನನ್ನ ಜೊತೆಲಿ ಮಾಡಿದ್ದು. ನಾನು ಅವನು ಕೂತಿರ್ತೀವಿ, ಅವನು ಯಾರಿಗೋ ಕಲ್ಲು ಹೊಡೆದ್ಬಿಟ್ಟು ನನ್ನ ಕಡೆ ತೋರಿಸ್ಬಿಡ್ತಾನೆ. ಸೊ ಈ ಥರದ ಕ್ಯಾರೆಕ್ಟರ್, ಇದನ್ನು ಅಪ್ರಿಷಿಯೇಟ್ ತಪ್ಪಲ್ಲ, ಖುಷಿ ಅದು. ಸೊ ಹಾಗೆ ಬೇರೂ ಮಾಡಿದ್ವಿ, ಇದು ಮಾಡಿದ್ವಿ. ಕಲಾವಿದರು ಏನು ಸಿಕ್ತು ಮಾಡ್ತಾ ಇರೋದು ಅಷ್ಟೇ ಸರ್, ಅಷ್ಟೇ. ನಮ್ಮ ಗುರುಗಳು ಅದು ಒಂದೆರಡು ಐ ವಾಂಟ್ ಟು ಕೋಟ್. ಅವರು ಇದೇ ಹೇಳ್ತಿದ್ರು. ನಾನಾಗಲೇ ನಿಮ್ಗೆ ಹೇಳಿದಾಗೆ ನನ್ನ ವೆಂಕಟರಾವ್ ಅಂತಿಲ್ಲ, ಸಂಕಟರಾಯ ಅಂತಿದ್ರು. ಸಂಕಟರಾಯ ಆ್ಯಕ್ಟಿಂಗ್ ಬಹಳ ಈಸಿ ಕಣೋ, ನೀನು ಪಾತ್ರ ಆಗಬೇಕಷ್ಟೇ ಅನ್ನೋರು. ಕ್ಯಾರೆಕ್ಟರ್ ಏನಿರುತ್ತೆ, ನಿನ್ನ ಕ್ಯಾರೆಕ್ಟರ್ ಆಗುವಷ್ಟೆ. ಆ್ಯಕ್ಟಿಂಗ್ ಈಸ್ ಅಯ್ಯೋ ನಾನು ಎಷ್ಟನ ಅಂತ ಆಗಲ್ಲ ಹ್ಞೂ ಅಂತಂದೆ. ಆಮೇಲೆ ಮುಂದೆ ತಲೆಗೆ ಓಡ್ತು, ಅಯ್ಯಮ್ಮ
ಒಂದು ಪಾತ್ರ ಆಗೋದು ಅಂದರೆ ಎಷ್ಟು ಕಷ್ಟ ಇದೆ ಅಂತ ಆಮೇಲೆ ನನಗನ್ಸಿತ್ತು. ಅದ್ಭುತ ನೋಡಿ, ಎಷ್ಟು ಸಿಂಪಲ್ಲಾಗಿ ಅವ್ರು ಹೇಳಿದರು ಅಂತಂದರೆ, ಏನಿಲ್ಲ, ಆ್ಯಕ್ಟಿಂಗ್ ಏನೂ ಇದ್ದಿಲ್ಲ, ಪಾತ್ರ ಆಗಬೇಕು. ಡೈಲಾಗ್ ಯಾವತ್ತೂ ಹೇಳಬೇಡ, ಡೈಲಾಗ್ ಮಾತಾಡು, ಆ ಡೈಲಾಗ್ನ ಮಾತಾಡು, ಹೇಳಬೇಡ. ಇದರ ಒಂದು ವ್ಯತ್ಯಾಸ, ಇದರ ಒಂದು ಮೂಲ ಏನು ಅನ್ನೋದು ನಿಜವಲ್ಲ. ಆಮೇಲೆ ನನಗೆ ಎಗೇನ್ ವಿತ್ ಆಲ್ ಮಾಡೆಸ್ಟಿ ಹೇಳ್ತೀನಿ, ಈಗ ಶ್ರೀರಸ್ತು ಶುಭ ಮಸ್ತುನಲ್ಲಿ ಇಡೀ ನೋಡಿದವರೆಲ್ಲ ಹೊಗಳೋದು. ನೆನ್ನೆನೋ ಯಾವುದೋ ಫಂಕ್ಷನಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ, ಇಷ್ಟು ಚೆನ್ನಾಗಿ ಏನಿಲ್ಲ. ನಮ್ಮ ಜೊತೆಲಿ ಮಾತಾಡೋ ಹಾಗೆ ಮಾತಾಡ್ತಿರಲ್ಲ, ಅಷ್ಟೇ ನಮ್ಮ ಗುರುಗಳು ಹೇಳಿಕೊಟ್ಟಿದ್ದು ಅಷ್ಟೇ. ಮಾತಾಡು, ಸಹಜವಾಗಿ ಏನು ಮಾತಾಡ್ಬೋದು ಅದು ಮಾತಾಡೋದು, ಸಹಜವಾಗಿ ಮಾತಾಡೋ. ಒಂದು ಕಡೆ ಇದೆ ಅನಿಸುತ್ತೆ ಸರ್ ನನಗೆ, ಈ ಕ್ಯಾಮ್ರಾ ಮುಂದೆ ಬಂದ ತಕ್ಷಣ ಅಥವಾ ಇದು ಮಾಡಿದ ತಕ್ಷಣ ಸ್ವಲ್ಪ ಟೋಟಲಿ ನಾವು ಡಿಫ್ರೆಂಟ್ ಆಗಬೇಕು ಅನ್ನೋದು ಮನಸ್ಸಿಗೆ ಬರಬಹುದು, ಅಥವಾ ಯಾರು ಹೇಳಿರಬಹುದು. ನನ್ನ ಪ್ರಕಾರ ಆಗಬೇಕಾಗಿಲ್ಲ. ಈಗ ನಾನು ಹೀಗೆಲ್ಲ ತಲೆ ಆಡಿಸ್ಕೊಂಡು ಇದು ಮಾಡ್ತಾ ಇದ್ದರೆ ನೋಡೋರಿಗೆ, ನೀವು ಕೂತ್ಕೊಂಡು ನೋಡೋರು ಸಹಜವಾಗಿ ಕಾಣುತ್ತೆ, ಬಹುಶಃ ಸ್ಕ್ರೀನ್ ಮೇಲೂ ಸಹಜವಾಗಿ ಕಾಣುತ್ತೆ. ನಾವು ಮಾಡ್ತಿರೋದು ಅಷ್ಟೇ, ಅದಕ್ಕೆ ಗುರುಗಳೇ ಮಾತಾಡೋದು ಅಷ್ಟೇ. ಎಷ್ಟು ಸಿನಿಮಾ ಆಗಿರಬೇಕು ಲೆಕ್ಕ ಇಟ್ಟಿದ್ದೀರಾ? ಒಂದು 70ರ ಆಸ್ಪಾಸ್ ಇರಬಹುದು. ಈ ಕೆಲಸ ಬಿಟ್ಟು ಬಂದು ಪೂರ್ಣವಾಗಿ ತಗೊಳ್ಳೋಂತ ಅನಿಸಿಲ್ಲ ಅವಾಗ ಕೆಲಸದಲ್ಲಿದ್ದಾಗ? ಇಲ್ಲ, ಒಂದು ನನ್ನದೇ ಆದ ಒಂದು ಜವಾಬ್ದಾರಿ ಇತ್ತು. ಜೊತೆಗೆ ಆ ಜವಾಬ್ದಾರಿ ನೆನೆಸೋದಕ್ಕೆ ನನ್ನ ಕೈ ಹಿಡಿದವಳು ಯಾವಾಗಲೂ ಇರ್ತಿದ್ಲು, ಆಯಿತಾ. ಅದನ್ನು ನೆನಪಿಸಲೇಬೇಕಲ್ಲ. ಯೂಶಲಿ ಗಂಡಸರು ಹೊರಗಡೆ ಹೊರಡೋದ್ರೆ ಮರ್ತೋಗ್ತಾರೆ ಅಂತ. ಸೊ ಬಂದ ತಕ್ಷಣ ನಿಂಗಿದ್ದಾರೆ, ಹೆಂಡತಿ ಮಕ್ಕಳು ಇದ್ದಾರೆ, ಅಮ್ಮ ಇದ್ದಾರೆ, ಸೊ ನೀ ಅಲ್ಲಿ ಇಲ್ಲಿ ಎಲ್ಲೆಲ್ಲ ಓಡಾಡ್ಕೊಂಡಿರ್ಬೇಡ. ತುಂಬ ಬಿಸಿ ಏನಲ್ಲ, ಸದ್ಯಕ್ಕೆ ಇದೊಂದು ಮಾಡ್ತಾಯಿದ್ದೀನಿ ಅಷ್ಟೇ. ಶ್ರೀರಸ್ತು ಶುಭಮಸ್ತು. ಅಹಂಕಾರದ ಮಾತು ಹೇಳ್ಬೋದು ಅಂತಂದರೆ, ನಾನಾಗಿ ಹೋಗಿ ಎಲ್ಲೂ ಯಾರನ್ನೋ ಯಾವತ್ತೂ ಯಾವುದಕ್ಕೂ ಕೇಳಲಿಲ್ಲ, ಅವಕಾಶ ಕೊಡಿ ಅಂತ. ಅವರೇ ಗುರುತಿಸ್ತಾರೆ, ಸಂತೋಷ. ಆವಾಗ ನಮ್ಗೆ ಇದ್ದಿದ್ದು ಹೆಚ್ಚು ಸಂತೋಷ ಆಗುತ್ತೆ. ನಮ್ಮಿಂದ ನಾವು ಕೇಳ್ಕೊಂಡು ಇನ್ನೊಬ್ರು ಕೊಟ್ಟರು ಅಂದಾಗ ಬರುವ ಖುಷಿಗಿಂತ, ವೆಂಕಟರಾವ್ನ ಕರೀರಿ ಅಂತಂದಾಗ ವೆಂಕಟರಾವ್ನ ಕರೆದು ಫೋನ್ ಮಾಡಿ, ಸರ್ ನೀವು ಫ್ರೀ ಇದ್ದೀರಾ ಅಂತಂದರೆ ಆ ಟೋನೇ ಬೇರೆ ಇರುತ್ತೆ ಫೋನ್ನಲ್ಲಿ. ಅದೇ ಜಂಬ ಇದು ಅಂತಲ್ಲ, ಆ ಖುಷಿ ಇರುತ್ತೆ. ನಮ್ಮನ್ನು ಒಬ್ಬರು ರೆಕಗ್ನೈಸ್ ಮಾಡಿದ್ರು ಅಷ್ಟೇ ಅಲ್ವಾ ಸರ್, ಕಲಾವಿದನಿಗೆ ಏನು ಬೇಕು ಅಷ್ಟೇ, ಇನ್ನೇನು ಬೇಕು? ಸಂತೋಷ. ನನಗಂತೂ ಅಷ್ಟೇ ಸಂತೋಷ. 82. 1941 ಅಂತ ಹೇಳಿದ್ನಲ್ರಿ, ರಿಯಲ್ ಡೇಟ್ ಕೊಟ್ಟಿದ್ದೀನಿ ನಾನು, ಯಾರಿಗೂ ಕೊಟ್ಟಿಲ್ಲ. ಏಜ್ ಈಸ್ ನಥಿಂಗ್ ಬಟ್ ಅ ಕ್ಯಾಲೆಂಡರ್ ಇಯರ್. ಪೇಜ್ಗಳು ಹರಿದಾಕ್ತೀವಿ, ಬಿಸಾಕ್ತೀವಿ, ಅಷ್ಟೇ. ಹೋಯ್ತು ಅಷ್ಟೇ. ಏನು ಅದಕ್ಕೆ ಯಾಕೆ? ಬಂದದ್ದನ್ನು ಬಂದ ಹಾಗೆ ಸ್ವೀಕರಿಸ್ತೀನಿ. ಆ ಸ್ವೀಕರಿಸಿದ್ದನ್ನು ತದಾತ್ಮತೆಯಿಂದ ಮಾಡ್ತೀನಿ ಅಷ್ಟೆ. ನನಗಷ್ಟೇ ನಮ್ಮ ತಾಯಿ ತಂದೆ ಹೇಳ್ಕೊಟ್ಟಿರೋದು ಅದಷ್ಟು ನಾನು ಮಾಡ್ತೀನಿ. ಸ್ನೇಹಿತರೆ, ವರ್ಷ 2004, ಸುಮಾರು 20 ವರ್ಷದ ಹಿಂದಕ್ಕೆ ಹೋದರೆ ಅದು ಕುವೆಂಪು ಅವರ ಶತಮಾನೋತ್ಸವದ ವರ್ಷ. ಅದು ಆಗ ಕರ್ನಾಟಕದಾದ್ಯಂತ ಕುವೆಂಪು ಅವರ ಶತಮಾನೋತ್ಸವ ವರ್ಷನ ಚೆನ್ನಾಗಿ ಮಾಡಬೇಕು ಅಂತ ಹೇಳಿ ಕಲೆ, ಅವರ ನಾಟಕಗಳು, ಅವ್ರ ಕಾವ್ಯ ವಾಚನ, ಈ ಥರದ್ದೆಲ್ಲ ಸರ್ಕಾರ ಒಂದಷ್ಟು ಕಾರ್ಯಕ್ರಮಗಳನ್ನು ಆಯೋಜಿಸಿತ್ತು. ಆಗ 2004ರಲ್ಲಿ ನಾನು ಅವಾಗ ಏನಂತಾರೆ ಅಮೀಬಾ ಅಂತಾರಲ್ಲ ಸರ್, ಆ ಥರದ ಅಮೀಬಾ ಥರ ಪುಟ್ಟ ಹುಡುಗ ನಾನು ಅವಾಗ. ಸೊ ಅವಾಗ ನಾಟಕ ಅಮೀಬಾ ಬಗ್ಗೆ ಹುಷಾರಾಗಿರಬೇಕು. ಅದು ಬೆಳೆದು ಯಾವ ರೀತಿ ಆವರಿಸುತ್ತೆ ಅನ್ನೋದು ಈ ಕೊರೋನಾ ಕೇಸಲ್ಲಿ ಗೊತ್ತಾಗಿದೆ. ನಾನು ಪುಟ್ಟ ಹುಡುಗ ಆಗಿದ್ನಲ್ಲ, ಅವಾಗ ನಾಟಕ ಮಾಡಬೇಕು ಅಂತ ತುಂಬ ಕುತೂಹಲ ಆಸಕ್ತಿಯೆಲ್ಲ ಇದ್ದಾಗ ನಟರಂಗ ಅಂತ ಅನ್ನೋ ತಂಡ ಹೊಸದಾಗಿ ಒಂದು ನಾಟಕ ಮಾಡ್ತಾಯಿದ್ವಿ, ಕಲಾವಿದರು ಬೇಕು ಅಂತ ಪೇಪರಲ್ಲಿ ಹಾಕಿದ್ರು. ಆಗ ಇದೇ ಜೂನ್ ಜುಲೈ ಟೈಮು, ಹೆವಿ ಸುರಿಯೋ ಮಳೆಗಾಲ. ಅದು ಸಂಜೆ 4-5 ಗಂಟೆಗೆ ಎಲ್ಲ ಜಯನಗರ ನ್ಯಾಷನಲ್ ಕಾಲೇಜಿಗೆ ಬನ್ನಿ ಅಂತ ಹೇಳಿದರು. ಅಲ್ಲಿ ಶ್ರೀನಿವಾಸ್ ಜಿ ಕಪ್ಪಣ್ಣವರು ಕನ್ನಡ ರಂಗಭೂಮಿ ಕಂಡಂಥ ಭಾಳ ದೊಡ್ಡ ಸಂಘಟಕರು, ಅವರು ರಂಗ ಸಂಘಟಕರು, ಅವರೆಲ್ಲರೂ ಇದ್ದರು. ಒಂದು ದೊಡ್ಡ ಸರ್ಕಲ್, ಒಂದು 50 ಜನ ಹೊಸ ಹುಡುಗರು ಗುಂಪೇ ಇತ್ತು, ಹುಡುಗಿರೆಲ್ಲ ಇದ್ದರು. ಅಲ್ಲಿ ಹೋದಾಗ ನನಗೆ ಕಣ್ಣಿಗೆ ಬಿದ್ದಂತಹ ಕೆಲವು ಪರಿಚಿತ ಮುಖಗಳಲ್ಲಿ ನಮ್ಮ ವೆಂಕಟರಾವ್ ಸರ್ ಭಾಳ ಪ್ರಮುಖರಾದರು. ಯಾಕಂದರೆ ಅವರ ಧಾರಾವಾಹಿಗಳು, ಸಿನಿಮಾಗಳಲ್ಲಿ ನೋಡ್ತಿದ್ವಿ. ಅವರಿದ್ರು, ಇವರೆಲ್ಲ ಇದ್ದಾರೆ ನಾಟಕದಲ್ಲಿ, ನಾವು ಸೇರ್ಕೋಬೇಕು ಅಂತ ನನಗೊಂದು ಕುತೂಹಲ ಮಾಡಿ ನಟರಂಗಕ್ಕೆ ನಾನು ಸೇರಿಕೊಂಡು ಅಲ್ಲಿ ಕಾನೂರು ಹೆಗ್ಗಡ್ತಿ ಅಂತ ನಾಟಕ, ಕುವೆಂಪು ಅವ್ರ ಕಾದಂಬರಿನ ನಾಟಕ ಮಾಡಿದರು. ಸೊ ಅಲ್ಲಿ ನಾನು ಒಂದು ಪುಟ್ಟ ಪಾತ್ರ ಮಾಡ್ತಿದ್ದೆ. ಸೊ ಸರ್ ಜೊತೆಗೆ ಒಂದು ವೇದಿಕೆ ಹಂಚ್ಕೊಳ್ಳೋಂಥ ಒಂದು ಪುಟ್ಟ ಒಂದು ಪುಣ್ಯದ ಅವಕಾಶ ನನಗೆ ಸಿಕ್ಕಿತ್ತು. ಸೊ ಸರ್ ಭಾಳ ಧನ್ಯವಾದ. ನಿಮ್ಮ ಬದುಕನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಿಮ್ಗೆ ತುಂಬ ತುಂಬ ಧನ್ಯವಾದ. ಈ ಯುವ ಉತ್ಸಾಹ ಇರುತ್ತಲ್ಲ, ಇದು ನಮಗೆ ಸಂಜೀವಿನಿ ತರಹ. ಸೊ ನಾವಿನ್ನೂ ಮುಂದುವರಿಯೋದಕ್ಕೆ ನಮಗದು ಸಹಾಯ ಮಾಡುತ್ತೆ. ಯಾವತ್ತೂ ಅಷ್ಟೇ, ಯಾರಿಗೇ ಆಗಲಿ ಬೆನ್ನು ತಟ್ಟೋರು ಒಬ್ಬರಿದ್ದರೆ
ತಟ್ಟಿಸ್ಕೊಳ್ಳೋರು ಮುಂದೆ ಹೋಗ್ತಾ ಇರ್ತಾರೆ, ತಾವೇ ಬೆನ್ನು ತಟ್ಕೊಂಡ್ರೆ ಬಿದ್ದೋಗ್ತಾರೆ. ಅಪಾಯ ಅದು ನೆನಪಿಟ್ಕೋಬೇಕಷ್ಟೆ. ಎಸ್ ಸರ್. ನಮಗೆ ಕಾಲೇಜಲ್ಲಿ ಒಂದು ಟ್ರಾನ್ಸ್ಲೇಷನ್ ಕೊಡ್ತಿದ್ರು BSc-ನಲ್ಲಿ, ಕನ್ನಡ ಟು ಇಂಗ್ಲೀಷ್ ಅಂತ. ಅದರಲ್ಲಿ ಒಂದು ಸೆಂಟೆನ್ಸು ನಾನು ಇವತ್ತಿಗೂ ಮರೆಯಲ್ಲ. ಮನುಷ್ಯ ತನ್ನ ಬೆನ್ನನ್ನು ತಾನು ತಟ್ಟಿಕೊಂಡ ದಿವಸದಿಂದ ಅವನ ಅವನತಿ ಪ್ರಾರಂಭವಾಗುತ್ತದೆ. ಸೊ ನನ್ನನ್ನು ನಾನೇ ನಾನು ಮಾಡಿದೆ, ಇನ್ನೇನು ನನ್ನ ಮುಂದೆ ಯಾರು, ನಾವು ಯಾವತ್ತೂ ಅಲ್ಲೇ. ಧನ್ಯವಾದ ಸರ್. ಸರ್ಗೆ 82 ವರ್ಷ ಅಂತೆ ನೋಡಿ, ಅವ್ರು ಹಿಡ್ತಾ ನೋಡಿ ಎಷ್ಟು ಗಟ್ಟಿ ಇದೆ ಸರ್. ಐ ಆಮ್ ಇನ್ಸ್ಪೈರ್ಡ್ ವಿತ್ ಯುವರ್ ಲೈಫ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.